ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ದಿನ ಬೆಳಗಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ರಾಜ್ಯದ ಕಾಂಗ್ರೆಸ್ ಎರಡು ಪ್ರಮುಖ ವಿಚಾರಗಳಿಗೆ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಹೌದು, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬಹುದೊಡ್ಡ ಹೋರಾಟ ಅಥವಾ ಪ್ರತಿಭಟನೆ ಅಂತ ಇದನ್ನು ಕರೆಯಲೇಬೇಕು. ಹೌದು, ಮತಗಳ್ಳತನ ಅಥವಾ ಓಟ್ ಚೋರಿ ಕುರಿತಂತೆ ಭಾರತದಾದ್ಯಂತ ಆಗಿರುವಂತಹ ಅನ್ಯಾಯವನ್ನು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ತಂಡವನ್ನು ಕಟ್ಟಿಕೊಂಡು ನ್ಯಾಯಾಲಯದ ಮೊರೆ ಹೋಗುವ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಇದರ ಜೊತೆಗೆ SIT ಕೂಡ ಕರ್ನಾಟಕದಲ್ಲಿ ರಚನೆಯಾಗಿದೆ. ಅದರ ರಿಸಲ್ಟ್ಸ್ ಅನ್ನು ನೀವು ಗಮನಿಸಿದ್ದೀರಿ. ಇದು ಒಂದು ಭಾಗ. ಮಗದೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ ವಿಚಾರಕ್ಕೆ ಬರುವುದಾದರೆ ಕುರ್ಚಿಯ ಕದನ ಸದಾ ಸದ್ದುಗದ್ದಲವನ್ನು ದಿನದಿನಕ್ಕೂ ಹೆಚ್ಚು ಮಾಡ್ತಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಕಳೆದ 2.5 ವರ್ಷಗಳ ಆಡಳಿತದಲ್ಲಿ ಆ ಆರಂಭದ ದಿನಗಳನ್ನು ನಾವು ನೆನಪಿಸಿಕೊಳ್ಳೋದಾದರೆ ಆ ಆರಂಭದ ಒಂದು ವಾರ ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕಡೇ ಪಕ್ಷ ಸ್ಥಾನದಲ್ಲಿ ಸಿದ್ದರಾಮಯ್ಯನವರನ್ನು ಕೂರಿಸಿದ್ರೂ ಕೂಡ ನೀವು ಗಮನಿಸಬಹುದು, ಕಾಂಗ್ರೆಸ್ನ ಕೆಲ ನಾಯಕರು, ಎರಡು ಬಣದ ನಾಯಕರು ಅವರವರ ಹೇಳಿಕೆಗಳನ್ನು 3 ತಿಂಗಳಿಗೆ ಬಂದು ಕೊಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೌದಾ ಅಲ್ವಾ, ಮುಂದಿನ ದಿನಗಳಲ್ಲಿ ಆ ಸ್ಥಾನದಲ್ಲಿ ಅವ್ರು ಕೂತಿರ್ತಾರಾ ಇಲ್ವಾ, ಈ ರೀತಿಯ ಕನ್ಫ್ಯೂಷನ್ ತಂದಿಟ್ಟಿದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಇಂಥ ಒಂದು ಬೆಳವಣಿಗೆಗಳ ನಡುವೆ ಈ ಒಂದು ಸಮಸ್ಯೆಗೆ ಹೈಕಮಾಂಡ್ ಅದು ಯಾವಾಗ ಮುದ್ದುವರಿಯುತ್ತೆ ಕಾದು ನೋಡುವಂಥ ಪರಿಸ್ಥಿತಿ. ಯಾಕೆ ಅಂದರೆ ಇದೇ ಕರ್ನಾಟಕದ ಕಾಂಗ್ರೆಸ್ ಅನ್ನು ನೆನಪಿಸಿಕೊಂಡು ಅವರ ಮೇಲೆ ವಿಶ್ವಾಸವನ್ನಿಟ್ಟು ನೀವೇ ನಮ್ಮ ನಾಯಕರು, ನಿಮ್ಮದೇ ನಮ್ಮ ಪಕ್ಷ ಅಂತ ಹೇಳಿ ಆ ಮತದಾರ ಪ್ರಭುಗಳು ವಿಶ್ವಾಸದಿಂದ ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವುದಕ್ಕೆ ಕಾಂಗ್ರೆಸ್ನ ರಾಜ್ಯ ನಾಯಕರು ಕೊಟ್ಟಿರುವಂತಹ ಬಹುಮಾನ ಈ ದ್ವಂದ್ವ, ಕುರ್ಚಿಯ ಕದನ. ಇದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ನಾನು ದಿವ್ಯಾಶ್ರೀ. ಏನೇ ಆಗಲಿ, ದೇಶದಲ್ಲಿ ಮತಗಳ್ಳತನ ಅನ್ನುವಂಥ ವಿಚಾರವನ್ನಾದರೂ ಇಟ್ಟುಕೊಂಡು ಕಾಂಗ್ರೆಸ್ ಜೀವಂತವಾಗಿದೆ. ಜೊತೆಗೆ ಆಗ್ತಿರುವಂತಹ ಅನ್ಯಾಯದ ಕುರಿತಂತೆ ಧ್ವನಿ ಎತ್ತುತ್ತಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ನೋಡಿ, NDA ಅಥವಾ BJPಯ ಭಾರತದ ಅವಧಿಯಲ್ಲಿ ಪ್ರತಿಪಕ್ಷವೇ ಇಲ್ಲದ ಭಾರತವನ್ನು ನಾವು ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಒಂದು ನರೇಶನ್ನು ಅಥವಾ ಆಗಿರುವಂತಹ ಅನ್ಯಾಯವನ್ನು ಜನರ ಮುಂದಿಡುವ ಪ್ರಯತ್ನವು ಮತಗಳ್ಳತನ ಅಥವಾ ಓಟ್ ಚೋರಿ ಅನ್ನುವಂಥ ಸಬ್ಜೆಕ್ಟ್ ಸಿಕ್ಕಿದೆ. ಸುಮಾರು 6 ತಿಂಗಳ ಅಧ್ಯಯನ. ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಆ ಅಧ್ಯಯನದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಲವಾರು ರಾಜ್ಯಗಳಲ್ಲಾಗಿರುವಂತಹ ಓಟ್ ಚೋರಿ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್, ಅಂಕಿಅಂಶಗಳನ್ನು ಕಲೆ ಹಾಕಿದ್ದಾರೆ. ಸಾಕ್ಷ್ಯಾಧಾರಗಳಿದ್ದಾವೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಆಳಂದ ಮತ್ತು ಮಹದೇವಪುರ ತಗೊಂಡ್ರು. ಆಳಂದ ಕುರಿತಂತೆ SIT ರಿಪೋರ್ಟ್ಸ್ ಕೂಡ ನೀವು ಗಮನಿಸಿದ್ದೀರಿ. ಸುದೀರ್ಘ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದು ಇದರಲ್ಲಿ ನೀವು ಗಮನಿಸಬಹುದು. ಆಳಂದದಲ್ಲಿ ಗೆದ್ದರೂ ಕೂಡ ನಾವು ಎಷ್ಟು ಓಟ್ಗಳನ್ನು ಕಳ್ಕೊಂಡಿದ್ದೀವಿ ಅನ್ನುವಂತಹ ಆ ಶ್ರದ್ಧೆಯ ಪ್ರತಿಫಲ ಓಟ್ ಚೋರಿ ಆಗಿದೆ. ಯಾಕಂದರೆ ನಾವು ಗೆದ್ದಿರಬಹುದು, ಆದರೆ ಕಳ್ಕೊಂಡಿದ್ದು ಬಹಳಷ್ಟು ಅಂಥೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಮಾಡಿರೋದನ್ನು ಕಾಂಗ್ರೆಸ್ ಕಡೆಯಿಂದ ನೀವು ಗಮನಿಸಬಹುದು. ಅದೇನೇ ಇದ್ದರೂ ಕೂಡ ಹಾಗಾದರೆ ಓಟ್ ಚೋರಿ ಆಗಿದೆಯಾ ಅನ್ನುವಂಥ ಅನುಮಾನ ಬರುತ್ತೆ. ಹಾಗಿದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಚುನಾವಣಾ ಆಯೋಗ ಕೇಳುವಂತಹ ಅಫಿಡವಿಟನ್ನು ಸಲ್ಲಿಸುವಂತಹ ಪ್ರಕ್ರಿಯೆಗಳಿಗೆ ಮುಂದಾಗಬೇಕು. ಬಟ್ ಆ ಪ್ರಯತ್ನಗಳು ಕಾಂಗ್ರೆಸ್ ಕಡೆಯಿಂದ ಆ ಮಟ್ಟಿಗೆ ಆಗ್ತಿಲ್ಲ ಅನ್ನೋದ್ರಿಂದಾಗಿ ಕರ್ನಾಟಕದ ಜನತೆಯಲ್ಲಿ ಓಟ್ ಚೋರಿ ವಿಚಾರದಲ್ಲಿ ಈ ಕ್ಷಣಕ್ಕೂ ಕೂಡ ಗೊಂದಲ ಹಾಗೆ ಉಳ್ಕೊಂಡಿದೆ. ಮತ್ತು SIT ತನಿಖೆ ಅಂತ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, SIT ತನಿಖೆಯನ್ನು ಪ್ರತಿಪಕ್ಷಗಳು ಬೇರೆಯದ್ದೇ ರೀತಿಯಲ್ಲಿ ಉಲ್ಲೇಖ ಮಾಡ್ತವೆ. ಇದು SIT ಅಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಲ್ಲ, ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಅನ್ನೋದಕ್ಕೆ ಬೇರೆಯೇ ಅರ್ಥಗಳನ್ನು ಕೊಟ್ಟು ಪ್ರತಿಪಕ್ಷಗಳು ಉಲ್ಲೇಖ ಮಾಡೋದ್ರಿಂದಾಗಿ ಅದರ ತನಿಖೆಯ ಬಗ್ಗೆ ಅಂಥ ವಿಶ್ವಾಸವನ್ನು ವ್ಯಕ್ತಪಡಿಸೋದಿಲ್ಲ. ಸೊ ಹಾಗಾಗಿ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ CBIಯೋ ITಯೋ EDಯೋ ತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ಒಪ್ಕೊಳ್ಳಲ್ಲ, SIT ತನಿಖೆ ಆಗುತ್ತೆ ಅಂದರೆ BJPಯವ್ರು ಒಪ್ಕೊಳ್ಳಲ್ಲ. ಇಂಥ ದ್ವಂದ್ವದ ಸ್ಥಿತಿಯಲ್ಲಿ ಜನ ಯಾವುದನ್ನು ನೋಡಬೇಕು? ಅಂತಿಮವಾಗಿ ನ್ಯಾಯಾಲಯದಿಂದ ಕೊಡುವಂಥ ತೀರ್ಪೇ ಫೈನಲ್ ಆಗೋದ್ರಿಂದಾಗಿ ಕಡೆ ಪಕ್ಷ ತ್ವರಿತವಾಗಿ ನ್ಯಾಯಾಲಯದ ಮೊರೆ ಹೋಗಿ ಸತ್ಯ ಏನು ಅಂತ ತಿಳಿಸೋ ಪ್ರಯತ್ನವನ್ನು BJP ಮತ್ತು ಕಾಂಗ್ರೆಸ್ ಮಾಡಿದ್ರೆ ಸೂಕ್ತ ಅಂತ ಅನಿಸುತ್ತೆ. ಆದರೆ ಇಲ್ಲಿ ನೀವು ಒಂದು ಗಮನಿಸಬೇಕು, ಓಟ್ ಚೋರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಪ್ರಶ್ನೆ ಕೇಳ್ತಿರೋದು, ಚುನಾವಣಾ ಆಯೋಗವನ್ನು ಉತ್ತರ ಕೊಡ್ತಿರೋರು BJP ಆಗಿರೋದ್ರಿಂದಾಗಿ ವಾಟ್ ಇಸ್ ದ ಲಿಂಕ್ ಅನ್ನುವಂಥ ಪ್ರಶ್ನೆ ಹಲವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. वंदे मातरम पे देश के लोगों को गुमराह करने का खुद
वोट चोरी करके आके वहां पर गद्दी पे बैठे। इन गद्दारों को हटाना होगा। आप हटाएंगे बीजेपी के विचारधारा को, आरएसएस के विचारधारा को खत्म करने का एक उन्होंने शपथ ली है और आपको भी उस शपथ के तहत चलना पड़ेगा। आरएसएस और बीजेपी ये जो विष की बीज बो रही है ये बहुत खतरनाक है। सत्य का कोई मतलब नहीं है, सत्ता जरूरी है। इस बात की लड़ाई हो रही है हिंदुस्तान में, भाई और बहनों, सत्य और असत्य के बीच में लड़ाई हो रही है। और मैं आपको इस स्टेज से गारंटी देके कहता हूं, आप देखना, हम सत्य को लेकर, सत्य के पीछे खड़े होकर नरेंद्र मोदी और अमित शाह को, आरएसएस की सरकार को हिंदुस्तान से हटाएंगे। उनके पास सत्ता है, वो वोट चोरी करते हैं, देखिए आपके सामने पड़ा है, वो वोट चोरी करते हैं। अंत में जाकर कैसे माने कि हम वंदे मातरम पर भी चर्चा करेंगे? तो हम संसद में ये बहस करते रहे कि राष्ट्रगीत किसका है, राष्ट्रगीत कैसे बना, राष्ट्रगीत क्यों बना, और जो बड़ी बड़ी समस्याएं हैं जिससे आप जूझ रहे हो, बेरोजगारी, महंगाई, पेपर लीक, उसके बारे में चर्चा करने की हिम्मत नहीं है। हिम्मत क्यों नहीं है? क्योंकि अगर इनको एक असली चुनाव लड़ना पड़े, मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे। ಹೈಕಮಾಂಡ್ ಅವರು ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ, ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಅಲ್ಲ, ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದ್ರೂ ಸಮಯದಲ್ಲಿ ಏನಾದ್ರು ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ ನನ್ಗಂತೂ ಅವಶ್ಯಕತೆ ಇಲ್ಲ. ಈಗ ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿದ್ರಿ ಸೋನಿಯಾ ಗಾಂಧಿ ಅವರು, ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿದ್ರಿ. ಸರ್, ಲೋಕಸಭಾ ಚುನಾವಣೆಗಿಂತ ಮುಂಚೆ ಒಂದ್ಸರಿ ಭೇಟಿಯಾದ್ರು. ಎಲ್ಲ ಸುಳ್ಳು, ನಾನು ಹೇಳ್ಕೊಳಲ್ಲ ಅಷ್ಟೆಲ್ಲ, ಭೇಟಿ ಎಲ್ಲ ಹೇಳ್ಕೊಳಲ್ಲ. ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿರೋದ್ರಿಂದ ವಿಶೇಷ ಔತಣ ಕೂಟದಲ್ಲಿ ಕೂಡ ಭಾಗಿಯಾಗಿದ್ರಿ. ಸರ್, ಈ ಭೇಟಿಯಲ್ಲಿ ಒಂದು ಅಭಯ ಸಿಕ್ಕಿದೆ, ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋ ತರದಲ್ಲಿ ಒಂದು ಭರವಸೆ ಸಿಕ್ಕಿದೆ ಅಂತ. ನಿಮ್ದೇನೇನು ಅರ್ಥ ಇದೆಯೋ ಗೊತ್ತಿಲ್ಲ, ನನಗೆ ಸಮಸ್ಯೆನೇ ಇಲ್ವಲ್ಲ, ಅದಕ್ಕೆ ಯಾಕೆ ನೀವು ಸಮಸ್ಯೆ ಮಾಡ್ಕೊಳ್ತಾ ಇದ್ರಿ? ಏನ್ ಸಮಸ್ಯೆ? ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ರಿ. ಪ್ರತಿ ಬಾರಿ ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ, ಇವತ್ತು ದರ್ಶನ ಆಗಿದೆ, ಸೊ ವರ ಸಿಕ್ಕಿದ್ಯಾ ಹೇಗೆ ಅಂತ? ಆಫೀಸು, ಊಟ ತಿಂಡಿ, ಬೇರೆಯವ್ರಿಗೆಲ್ಲ ಭಾವಚಿತ್ರಗಳು, ಮೇಜರ್ ಇದಿದ್ದು ಸೋನಿಯಾ ಮೇಡಮ್ ಮತ್ತೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ, ಅಥವಾ ನಾಳೆ ಇದೀರಿ ತಾವು ಏನಾದ್ರು ಪೊಲೀಸ್ ಹೋಗ್ತಿದ್ದೀನಿ, ನ್ಯಾಷನಲ್ ಪೊಲೀಸ್ ಇದಕ್ಕೆ ಪೊಲೀಸ್ ಸ್ಟೇಷನ್ ಅವರು ರಿಪ್ಲೈ ಕೊಡ್ಬೇಕು, ಹೋಗಿ ಬರ್ಬೇಕು ಅಂತಿದ್ದೀನಿ. ಅಲ್ಲ, ಹೈಕಮಾಂಡ್ ನಾಯಕರಿಗೆ ಪ್ರತ್ಯೇಕ ಭೇಟಿ ಕೇಳಿ ನೋಡೋಣ. ಉಸ್ತುವಾರಿ ರೈಟ್, ನೀವು ಗಮನಿಸಿದ್ರಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಪ್ರಚಾರ ಓಟ್ ಚೋರಿ ಕುರಿತಂತೆ ದೇಶದಾದ್ಯಂತ ಒಂದು ರೀತಿ ಸಮರವನ್ನು ಸಾರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಹಲವಾರು ಕ್ಲಿಷ್ಟತೆಗಳಿದ್ದಾವೆ, ಆ ಎಲ್ಲ ಗಂಟುಗಳನ್ನು ಬಿಡಿಸ್ಲೇಬೇಕಾಗತ್ತೆ. ಅಂತಿಮವಾಗಿ ನ್ಯಾಯಾಲಯದಿಂದ ಏನು ಬರುತ್ತೆ ಅದೇ ತೀರ್ಪನ್ನು ನಾವು ಫೈನಲ್ ಅಂತ ಅಂದ್ಕೊಳ್ಬೇಕಾಗತ್ತೆ. ಯಾಕಂದರೆ ಜನಾಭಿಪ್ರಾಯವನ್ನು ಮೂಡಿಸುವಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ಅವ್ರು ಮಾಡ್ತಿದ್ದಾರೆ. ಎನಿಹೋ ಪ್ರತಿಪಕ್ಷವಾಗಿ ಇಟ್ ಇಸ್ ಅ ಗುಡ್ ರೋಲ್, ಅದನ್ನು ನಾವು ಎಪ್ರಿಷಿಯೇಟ್ ಮಾಡಬೇಕು. ಒಂದು ಪಕ್ಷ ವ್ಯತ್ಯಾಸಗಳಾಗಿದ್ದರೆ ದಾರಿಗೆ ತರುವಂಥ ವಿಪಕ್ಷದ ಪ್ರಯತ್ನ. ಇನ್ನು ಡಿ ಕೆ ಶಿವಕುಮಾರ್ ಅವರು ನಗುಮುಖದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೂ ಮಾಡದ ರೀತಿಯಲ್ಲಿತ್ತು. ಅಭಯ ಸಿಕ್ಕಿದೆಯೋ ಅಥವಾ ಯಾವ ರೀತಿಯ ಮಾತುಕತೆ ಆಗಿದೆಯೋ ಗೊತ್ತಿಲ್ಲ, ಬಟ್ ಸಮ್ವೇರ್ ಒಂದು ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ ಅನ್ನೋದು ಅವ್ರ ಮುಖಭಾವದಲ್ಲಿ, ಆ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗ್ತಾ ಇದೆ.
ಆದರೆ ಈ ಎಲ್ಲ ಬೆಳವಣಿಗೆಗಳಿಂದ ಜನ ಅಂತೂ ಗೊಂದಲದಲ್ಲಿದ್ದಾರೆ. ಈ ಗೊಂದಲದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ರಾಘವೇಂದ್ರ ರಾವ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. ರಾಘವೇಂದ್ರ ಅವರೇ, ನೀವು ಹೇಳಬೇಕು, ಪ್ರಾಮಾಣಿಕ ಪ್ರಯತ್ನವನ್ನು ಭಾರತದಾದ್ಯಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಓಟ್ ಚೋರಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ. ಕೇಳ್ತಿರೋದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆಗಳನ್ನು, ಉತ್ತರ ಕೊಡ್ತಿರೋದು BJP. ಯಾಕೆ ಹಿಂಗೆ? ಚುನಾವಣಾ ಆಯೋಗಕ್ಕೆ ಪ್ರಶ್ನೆಗಳನ್ನು ಕೇಳಿದ ಮೇಲೆ ಚುನಾವಣಾ ಆಯೋಗ ಕೇಳಿದಂತಹ ಪ್ರಶ್ನೆಗಳಿಗೂ ಇವರು ಉತ್ತರ ಕೊಡಬೇಕಲ್ವಾ? ಚುನಾವಣಾ ಆಯೋಗ ಕೇಳಿದಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡ್ದಿರ ಅಲ್ಲಿ ಇವರು ಎಸ್ಕೇಪ್ ಆಗಿಬಿಟ್ಟು ಅವ್ರ ಕೈಗೇನೆ ಸಿಕ್ತೀರಾ, ಅವರು ಅಫಿಡವಿಟನ್ನು ಸಲ್ಲಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಫಿಡವಿಟನ್ನು ಸಲ್ಲಿಸ್ದಿರ ಇವರು ಅಲ್ಲಿಂದನೂ ಮತ್ತೆ ಇವರೇ ಚೋರ್ ಆಗ್ಬಿಟ್ಟು ಓಟ್ ಚೋರಿ ಅನ್ಕೊಂಡು ಇವರೇ ಚೋರ್ ಆಗ್ಬಿಟ್ರು. ಈಗ ಅಲ್ಲಿ ಅಫಿಡವಿಟ್ ಸಲ್ಲಿಸಲಿಲ್ಲ ಅಂತಂದ ಅವ್ರು ಯಾಕೆ ಉತ್ತರ ಕೊಡ್ತಾರೆ? ಅವರ ಡ್ಯೂಟಿ ಏನಿಲ್ಲ ಅಲ್ಲಿ. ಯಾವಾಗ ಇವರೇನಾದ್ರು ಅಫಿಡವಿಟ್ ಸಲ್ಲಿಸಿದ್ದಿದ್ರೆ, ಅಧಿಕೃತವಾಗಿ ದೂರನ್ನು ಸಲ್ಲಿಸಿದ್ದಾರೆ. ಈಗ ದೂರು ಸಲ್ಲಿಸ್ತಕ್ಕಂಥದ್ರಲ್ಲಿ ಪ್ರೊಸೀಜರ್ ಇದೆ. ಆ ಪ್ರೊಸೀಜರನ್ನು ಫಾಲೋ ಮಾಡಿದರೆ ಮಾತ್ರನೇ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸಸ್. ನಿಮ್ಮ ಮೇಲೆ ನನಗೆ ಡೌಟು, ನಿಮ್ಮ ಹತ್ರನೇ ದೂರು ಕೊಡೋದಾ? ಈಗ CEC ಮೇಲೆ ತಾನೇ ಅವ್ರದ್ದಿರೋದು, ಚೀಫ್ ಎಲೆಕ್ಷನ್ ಕಮಿಷನರ್ ಮೇಲೆ, ಎಲೆಕ್ಷನ್ ಕಮಿಷನ್ ಮೇಲೆ ಇರ್ತಕ್ಕಂಥದ್ದು. ಈಗ ದೂರು ಕೊಡಬೇಕಾಗಿರೋದು ಯಾರಿಗೆ? ಅವ್ರಿಗೆ ಕೊಡಬೇಕು. ಇವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಮೇಲೆ. ಈಗ ಇನ್ಯಾರಿಗೆ ಕೊಡ್ತೀರಾ ಅಲ್ಲಿ? ಈಗ ಇವರು ಅವ್ರ ಮೇಲೆ ಆರೋಪ ಮಾಡಿದ ಮೇಲೆ, ಈಗ ಸ್ಟೇಟ್ ಎಲೆಕ್ಷನ್ ಆಫೀಸರ್ ಮೇಲೆ ಆರೋಪ ಮಾಡಿದರು. ಅವರು ನನಗೆ ನಾಳೆ ಒಳಗಡೆ ನೀವು ಒಂದು ಅಫಿಡವಿಟನ್ನು ಕೊಡಿ ಅಂತ ಇವ್ರನ್ನ ಕೇಳಿದ್ರು. ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಇವರು ಪತ್ರಿಕಾಗೋಷ್ಠಿಯನ್ನು ಮಾಡಿ, ಎಲ್ಲ ಡಿಜಿಟಲ್ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಎಲ್ಲವನ್ನು ಇವರು ಆರೋಪಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾಳೆ ಒಳಗಡೆ ಕೊಡಿ ಅಂತ ಕೇಳಿದ್ರು. ಇವರು ಅದನ್ನು ಕೊಡದಿರೋದು ಎಲ್ಲಿಗೆ ಹಾರೋದ್ರಲ್ಲ, ಯಾಕೆ ಹಾರೋಗ್ಬೇಕಾಗಿತ್ತು? ಇದ್ದು ಒಂದು ದಿವಸ ಇರೋದಕ್ಕೆ ಇವ್ರಿಗೇನು ಕಷ್ಟ ಇಲ್ಲ. ಇದ್ದು ಅಫಿಡವಿಟ್ ಸೂಚನೆ ಹಂಗಾದ್ರೆ ಏನಂತಂದ್ರೆ ಇದು ಏನು ಹೇಳ್ಬೋದು ಅದಕ್ಕೆ? ಹಿಟ್ ಅಂಡ್ ರನ್. ಓಕೆ, ಹಿಟ್ ಅಂಡ್ ರನ್ ಅಂತಾನೆ ಹೇಳ್ಬೋದು. ಇನ್ನೇನು ಇಲ್ಲ. ಹಿಟ್ ಅಂಡ್ ರನ್ ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ. ಈ ಓಟ್ ಚೋರಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸಾಕಷ್ಟು ಇದೆ. ಇವತ್ತು ನಿನ್ನೆದು ಇತಿಹಾಸ ಅಲ್ಲ ಇದು. ಓಕೆ, ನೀವು ಹಿಸ್ಟ್ರಿಗೆ ಹೋಗ್ತೀರಿ. ಇವತ್ತು ನಿನ್ನೆ ಕಥೆಗಳಲ್ಲ ಇವೆಲ್ಲ. ಗತ ಕಾಲದ ಇತಿಹಾಸಗಳನ್ನೆಲ್ಲ ನಾವು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಓಟ್ ಚೋರಿಯನ್ನು ಯಾರ್ಯಾರು ಯಾವ್ಯಾವ ರೀತಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಬಿಚ್ಚಿಡಬೇಕು ಅಂತಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ಒಂದು ಸಮಯ ಬೇಕಾದಂಥ ಸಂದರ್ಭದಲ್ಲಿ ಈಗ ಇನ್ನೂ ನಮ್ಮ ಪ್ಯಾನಲಿಸ್ಟ್ಗಳಿದ್ದಾರೆ, ಅವರು ಮಾತಾಡ್ಸಂಗಿದ್ರೆ ಮಾತಾಡಿಸ್ಬಿಟ್ಟು ನಂತರದಲ್ಲಿ ನನಗೆ ಒಂದು ದೀರ್ಘವಾದಂಥ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಒಂದೊಂದನ್ನು ಎಳೆಯಾಗಿ ಬಿಚ್ಚಿಡ್ತೀನಿ. ರೈಟ್. ನಾಗೇಂದ್ರ ಅವರು ಹೇಳಬೇಕು, NDA ಕುರಿತಂತೆ ಅಥವಾ BJPಯ ಕುರಿತಂತೆ, ನಿಮ್ಮ ಮಿತ್ರ ಪಕ್ಷದ ಕುರಿತಂತೆ ಓಟ್ ಚೋರಿ ಅನ್ನುವಂಥ ದೊಡ್ಡ ಅಭಿಯಾನ ನಡೀತಾ ಇದೆ. ದೊಡ್ಡ ಅಭಿಯಾನ ಇದು, ಒಂದು ಪ್ರಾಮಾಣಿಕ ಪ್ರಯತ್ನ ಅಂತಲೇ ಕರೆದುಕೊಳ್ಳೋಣ. ಇದು BJP ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದಿಲ್ವಾ? ಒಂದು. ಎರಡನೇದಾಗಿ, ಚುನಾವಣಾ ಆಯೋಗದ ಮೇಲೆ ಇಂಥ ದೊಡ್ಡ ಅಭಿಯಾನವನ್ನು ಮಾಡ್ತಿರೋದ್ರಿಂದಾಗಿ ಚುನಾವಣಾ ಆಯೋಗ ಅನ್ನುವಂಥ ಸಂಸ್ಥೆಯ ಮೇಲೆ ದೇಶವಾಸಿಗಳಿಗೆ ಅಪನಂಬಿಕೆ ಹುಟ್ಟೋದಿಲ್ವಾ? ಅದೆಷ್ಟು ಅಪಾಯಕಾರಿ ಅನ್ನುವಂಥ ಅರಿವು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಅವ್ರಿಗೆ ಇದೆಯೇ ಅಂತ ನೀವು ಭಾವಿಸ್ತೀರಾ? ಹೆಂಗೆ? ಏನು ಮತ ಬ್ಯಾಂಕ್ ಓಟ್ ಚೋರಿ ಅಂತ ಇವತ್ತು ದೇಶಾದ್ಯಂತ ನಲೆ ಎಬ್ಬರಿಸ್ತಾ ಇದ್ದಾರೆ. ಅದ್ರ ಪಿತಾಮಹ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ಬೋದು. ನೀವು ನಂಬರ್ 1 ಪಾಯಿಂಟ್ ತಗೋಬೇಕಂದ್ರೆ ಇಂದಿರಾ ಗಾಂಧಿ ಅವ್ರು ತಗೊಂಡಿರ್ಬೋದು. ಈ ರಾಜ್ಯದಲ್ಲಿ ನೀವು ನೋಡಿದ್ದಂಗೆ ಆ ಓಟ್ ಚೋರಿ ಮಾಡೋಂಥ ಒಂದು ಸನ್ನಿವೇಶ ಬಂದಾಗ ಅವ್ರನ್ನ ಕೋರ್ಟು ಅವ್ರಿಗೆ ಒಂದು ಚಿಮಾರಿ ಹಾಕಿದಾಗ ನಡೆದಂಥ ಸನ್ನಿವೇಶ ಏನು ಮಾಡಿದ್ದಾರೆ ಇಂದಿರಾ ಗಾಂಧಿ ಅಂತ ಈ ದೇಶಕ್ಕೆ ಗೊತ್ತಿರೋಂಥದ್ದು. ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಬಹುಮತ ಬಂದಿತ್ತು 26, ಅದರಲ್ಲಿ ನೆಹರು ಅವ್ರಿಗೆ ಬಂದಿತ್ತು 2. ಮಹಾತ್ಮ ಗಾಂಧೀಜಿಯವರು ನೆಹರೂನೇ ಪ್ರಧಾನಿ ಮಂತ್ರಿ ಮಾಡ್ಬೇಕಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಯಾವ ರೀತಿ ದಾರಿ ತಪ್ಪಿಸಿ ದಿಕ್ ತಪ್ಪಿಸಿ ಮತ್ತು ನೆಹರೂರನ್ನ ತಗೊಂಬಂದಿದ್ದು ಮುಂಚಾನೆ ತಂದಿದ್ದು ನಾವು ನೋಡಿರ್ಬೋದು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಮತ ಹಾಕಿರೋ ಮತಗಳನ್ನೇ ಮತಗಳನ್ನೇ ತೆಗೆದು ಅದನ್ನು ಮತಗಳೇ ಅದಕ್ಕೆ ವ್ಯಾಲ್ಯೂ ಮಾಡ್ದಂಗೆ ಮತಗಳನ್ನೇ ತೆಗೆದಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿರೋದು ನೀವು ನೋಡಿದ್ದೀರಿ. ಸೊ ಮತ ಚೋರಿ ಅಂತ ಏನಾದರೂ ಇವತ್ತು ತಗೊಂಡು ಹೋಗ್ತದೆ ಅಂದರೆ, ಮತ ಚೋರಿ ಪಿತಾಮಹರು ಇವರೇ ಆಗಿದ್ದಾಗ ಅದ್ರ ಮೂಲ ಇವರೇ ಹೇಳ್ಬೇಕಾಗಿದೆ. ನೈತಿಕತೆ ಇಲ್ಲ ಹಂಗಾದ್ರೆ? ನೈತಿಕತೆನೇ ಇಲ್ಲ ವಿಚಾರದ ಮಾತಾಡೋಕ್ಕೆ. ಆದರೆ ಇವತ್ತು ಮತ ಚೋರಿ ಅಂತ ಹೇಳ್ಬೇಕಾದಾಗ ಇಲ್ಲಿನ ಶಾಸಕರುಗಳಲ್ಲಿ ಏನು ಮಾಡ್ತಾ ಇರ್ತಾರೆ, ಇವತ್ತು ಮತ ಚೋರಿ ಅಂದರೆ ಏನು, ಯಾರದು ಮೂಲ ಯಾರು? ಇವತ್ತು 224 ಕ್ಷೇತ್ರ ಇದೆ, ಅದೇ ಇಡೀ ದೇಶದಲ್ಲಿದೆ. ಒಂದು
ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿಗೆ ಬರುವಂಥ ಮತಗಳು 5 ರಿಂದ 6 ಲಕ್ಷ ಓಟ್ ಇರ್ತದೆ. ಸೊ ಅಲ್ಲಿ ಆ ಶಾಸಕರು ಎಲೆಕ್ಷನ್ ನಿಂತ್ಕೊಬೇಕಾದಾಗ ಅಲ್ಲಿ ನಡೆಯುವಂಥ ಪ್ರಕ್ರಿಯೆಗಳಿಗೆ ಎಲ್ಲ ವಿಶೇಷವಾಗಿರುತ್ತೆ. 6 ತಿಂಗಳು ಮುಂಚೆನೇ ಚುನಾವಣೆ ಒಂದು ಪಟ್ಟಿನ ರೆಡಿ ಮಾಡ್ತಾರೆ. ಆ ಪಟ್ಟಿನ 6 ತಿಂಗಳು ಮುಂಚೆ ಬಿಫೋರಾಗೆ ಇಲ್ಲಿ ಶಾಸಕರ ಕೈ ತಲುಪಿಸ್ತಾರೆ. ಶಾಸಕರು ಏನ್ ಮಾಡ್ತಾ ಇರ್ತಾರೆ, ಕಳೆಕಾಯಿ ತಿಂತಾ ಇರ್ತಾರ, ಇಲ್ಲೇನ ಗೆಡ್ಡೆ ಗೆನ್ಸ್ಕೊಂಡು ಕೀಳ್ತಾ ಇರ್ತಾರ. ಸೊ ಆ ಒಂದು ಮತಪಟ್ಟಿಗಳು ತಗೊಂಡು ಇವ್ರದೇ ಆದ ಕಾರ್ಯಕರ್ತನ ಮನೆಗೂ ಕಳಿಸ್ಬಿಟ್ಟು ಅದನ್ನ ಸ್ಕೂಟ್ನಿಂಗ್ ಮಾಡ್ತಾರೆ. ಹೋಗಿ ಅವರೆಲ್ಲ ಮತಚೀಟಿಗಳನ್ನ ಬರ್ಕೊಡ್ತಾ ಇದ್ದು ನಾವು ಕಣ್ಣಾರ ನೋಡಿದೀವಿ, ರಾಜ್ಯದಲ್ಲಿ ದೇಶದಲ್ಲಿ ನೋಡಿದ್ವಿ, ರಾಜ್ಯದಲ್ಲಿ ನೋಡಿದೀವಿ, ಮತಕ್ರಿಯೆಗಳು ನಡೆದಿರೋದು ನೋಡಿದೀವಿ, ನಾವು ಕೂಡ ಆ ಚೀಟಿಗಳನ್ನ ತಗೊಂಡಿದ್ದೀವಿ. ಆ ರೀತಿ ಒಂದು ಪರಿಷ್ಕರಣೆ ಮಾಡಿ ಅಲ್ಲೇ ಹೇಳ್ಬಿಡ್ತಾರೆ ಯಾರು ಸೊತ್ತಾಗಿದ್ದಾರೆ, ಅಲ್ಲಿ ಮರಣ ಹೊಂದಿದ್ದಾರೆ, ಮನೆಗೆ ಸೊತ್ತಾಗಿದೆ ಅಂತ ಅಲ್ಲಿ ಚೀಟಿನೇ ಕೊಡ್ತಾ ಇರಲಿಲ್ಲ. ಸೊ ಈ ರೀತಿ ಒಂದು ಕ್ಷೇತ್ರದ ಕಂಪ್ಲೀಟ್ ಒಬ್ಬ ಶಾಸಕರ ಕೈಯಲ್ಲಿರ್ತದೆ. ಅದೇ ರೀತಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನಿತರ ಪಕ್ಷಗಳ ಶಾಸಕರು ಇರ್ಬೋದು, ಎಲ್ಲ ಮತಪಟ್ಟಿಗಳು ಅವ್ರ ಕೈಗ ಸರ್ಕಾರದಿಂದ ಮತ್ತು ಏನು ಚುನಾವಣಾಧಿಕಾರಿಗಳು ಖಂಡಿತವಾಗಿ ಒಂದು ಪಟ್ಟಿ ಅಂತ ತಯಾರು ಮಾಡಿ ಕೊಡ್ತಾರೆ ಅವ್ರಿಗೆ, ವೋಟರ್ ಲಿಸ್ಟು. ಅದರಲ್ಲಿ ಪರಿಷ್ಕರಣೆ ಮಾಡಬೇಕಾಗಿರೋದು ಶಾಸಕರು. ಅಲ್ಲಿ ಯಾರಿಗೂ ಅಲ್ಲಿ ಲೋಪದೋಷ ಆಗಲಿಲ್ಲ, ಇವತ್ತು ಇವ್ರಿಗೆ ಲೋಪದೋಷ ಸಿಗ್ತಾ ಇದೆ. ಸೊ ಇಲ್ಲಿ ಇವರು ಗೆದ್ದಿರೋ ಕ್ಷೇತ್ರಗಳು ಇವತ್ತು ಇಲ್ಲಿ ಕಾಂಗ್ರೆಸ್ ಬಂದು ಕರ್ನಾಟಕದಲ್ಲಿದೆ, ತೆಲಂಗಾಣದಲ್ಲಿದೆ, ಮತ್ತು ಇದು ಹಿಮಾಚಲ ಪ್ರದೇಶದಲ್ಲಿದೆ, 3 ಕಡೆ ಇದೆ. ಸೊ ಇಲ್ಲಿ ಮತಚೋರಿಗಳಾಗಿಲ್ಲ ಅನ್ನೋದು ಒಂದು. ಈಗ DK ಶಿವಕುಮಾರ್ ಅವರು ಒಂದು ಹೇಳಿದ್ರು, ಕಟ್ ಆಗಿ ಹೇಳಿದ್ರು. ಅವರೇ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ, ಅವ್ರು ಕಟ್ ಆಗಿ ಹೇಳಿದ್ರು, ಈ ಸತಿ ನಮ್ಮ ಸರ್ಕಾರ 136 ಬರ್ತದೆ ಅಂತ. ಏನು ಕನಸು ಬಿದ್ದಿತ್ತಾ, ಇಲ್ಲ ಮತಚೋರಿ ಬಗ್ಗೆ ಇವ್ರಿಗೇನು ಮಾಹಿತಿ ಇತ್ತಾ, ಇಲ್ಲ ಇಷ್ಟೇ ನಾವು ಗೆಲ್ತೀವಿ 136 ಅಂತ ಯಾವ ಬೇಸ್ ಮೇಲೆ ಹೇಳಿದ್ರು, ಯಾವ ಆಧಾರ ಇಟ್ಕೊಂಡು ಇವ್ರು ಹೇಳಿದ್ರು? ಅಷ್ಟೊಂದು ಕಟ್ ಆಗಿ ಕ್ಲಿಯರಾಗಿ ಹೇಳ್ಬೇಕಾದ್ರೆ ಮ್ಯಾಜಿಕ್ ಗಿಜಿಕ್ ಮಾಡಿದ್ರೆ ಅವರು ಇಷ್ಟು ಕ್ಲಿಯರಾಗಿ 136 ಬಂತಲ್ಲ ಈ ರಾಜ್ಯದಲ್ಲಿ. ಇದು ಮತ ಬ್ಯಾಂಕ್ ಚೋರಿಕ ಉದ್ದೇಶನೇ, ಇದು ಮತ ಬ್ಯಾಂಕ್ ಚೋರಿ ಮಾಡಿದ್ದಾರೆ ಅಂತ ಪ್ರೂವ್ ಮಾಡ್ಕೊಂಡಂಗೆ ಆಯ್ತಲ್ಲ ಇದು. ಇವತ್ತು ನಾವು ಏನು ಹೇಳ್ತೀವಿ ಅದನ್ನ ಹೇಳಿದ್ರೆ ಏನಂತ ಅರ್ಥ ಅಂದರೆ ಅದ್ರ ಮೊದಲ ವಿಚಾರ ನನಗೆ ಗೊತ್ತಿತ್ತು. 1+1 2 ಅಲ್ವಾ? 136 ಬರ್ತದ್ರೆ 136ಗೆ ಇವರು ಶಾಸಕರು ರೆಡಿ ಮಾಡಿದ್ರ ಮತಚೋರಿಯಾಗಿ? 136 ಬಂತ? ಇವ್ರು ಹೇಳಿದ್ದೆ ನಡೀತಲ್ಲ. ಹಂಗಾರೆ ಮತಾಚಾರಿಗೆ ಉಣ್ಣಾರು ಇವ್ರದೇ ಇರ್ಬೇಕಲ್ಲ ಮೊದಲಾಗಿ. ಫಸ್ಟ್ ಇವ್ರನ್ನ ಎನ್ಕ್ವೈರಿ ಮಾಡ್ಬೇಕಲ್ಲ. ಹಾಗಾದ್ರೆ ಇವತ್ತೇನು SIT ಟೀಮ್ ಅಂತ ಇದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಮೇಲೂ ಕೂಡ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಆಯ್ತು. ಅಲ್ಲ, ಇವ್ರು ಹೇಳಿರೋ ಹೇಳಿಕೆ ಇದು. ಇವ್ರು ಹೇಳಿರೋ ಹೇಳಿಕೆಯಲ್ಲಿ 136 ಬಂದಿದೆ. ಚುನಾವಣೆ ನಡೆಸೋರು ರಾಜ್ಯ ಚುನಾವಣಾ ಆಯೋಗದವರಲ್ವೇ? ಹೌದು, ರಾಜ್ಯ ಚುನಾವಣೆ ಭವಿಷ್ಯ ನೋಡಿ. ಯಡಿಯೂರಪ್ಪನವರು ಹಿಂಗೆ ನೋಡಿತಾ ಇದ್ರು. ಅಲ್ಲ, ಹೇಳಿದಷ್ಟು ನಡೆದಿಲ್ಲ. ಬಟ್ ಇವ್ರು ಹೇಳಿದ್ದೆ ನಡೀತಲ್ಲ. ಈಗ ಯಡಿಯೂರಪ್ಪ ಹೇಳ್ತಾ ಇದ್ರು, ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ರು, ಡಬಲ್ ನಂಬರ್ ಬರ್ತದೆ, ಸಿಂಗಲ್ ನಂಬರ್ ಬರ್ತದೆ ಅಂತ ಹೇಳ್ತಾ ಇದ್ರು. ಇವ್ರು ಹೇಳಿದಷ್ಟೇ 136 ಅಂದ್ರೆ 136 ಬಂತು. ಎಲ್ಲಿಂದ ಬಂತು 136? ಹೆಂಗ್ ಬಂತು? ಅದ್ರ ಮಾಹಿತಿ ಏನಿತ್ತು? ಮತ್ತೆ ನೀವು ಎಷ್ಟು ಮತಚೋರಿ ಪ್ಲಾನ್ ಮಾಡಿದ್ರಿ ಅಂತ 106 ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಅದೆಲ್ಲ ಒಂದು ಬದಿಗೊಟ್ಟಿಡ ಇಡೋಣ. ಇವತ್ತೇನು DK ಶಿವಕುಮಾರ್ ಅವರು ನಡ್ಕೊಂತ ಇದೆಯಲ್ಲ, ಹೇಳ್ತಾ ಇದ್ದಾರಲ್ಲ ಇವತ್ತು ಮತಚೋರಿ ಅಂತ. ಮತಚೋರಿ ಅದು ನ್ಯಾಷನಲ್ ಪಾರ್ಟಿ ನೋಡ್ಕೊಂತಾರೆ, ನಮ್ಮ ರಾಜ್ಯ ಸಮಸ್ಯೆ ಯಾರು ನೋಡ್ಕೊಂತ ಇದ್ದಾರೆ? ನೀವು DCM ಆಗಿದ್ರಲ್ಲ, ನೀವು DCM ಆಗಿರೋದೇನಕ್ಕೆ? ಇವತ್ತು ನೀವು ನೀರಾವರಿ ಇಲಾಖೆ ಸಚಿವರಾಗಿದ್ರಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಲ್ಲ, ಇವತ್ತು ಪಾದಾಚಾರಿಗಳು ಇಷ್ಟೊಂದು ಸತ್ತಿದಂತ ಅಂಕಿಅಂಶ ಇದೆ ನಿಮಗೆ. ಪಾದಾಚಾರಿಗಳು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋರು ಜನ ಸತ್ತಿದ್ರೆ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಏನಿದೆ ನಿಮ್ಮ ಹತ್ರ ಅರಿವು? ಸೊ ಇವತ್ತು ನೀವು ಈ ಸದನ ಒಂದು ಹಾಳು ಮಾಡ್ಕೊಳಕ್ಕೋಸ್ಕರ ನಾಳೆ ನೀವು ಮಂಗಳವಾರ ಸದನದಲ್ಲಿ ಇದನ್ನು ಕೂಡ ಒಂದು ಚರ್ಚೆ ತರಬೇಕಂತ ನೀವೆಲ್ಲೋ ಒಂದ್ ಕಡೆ ಪ್ರಿಪೇರ್ ಆಗ್ತಾರೆ ಅಂತ ವಿಷಯ ಕೇಳ್ಪಟ್ಟಿದ್ದೀರಿ. ಅಂದ್ರೆ ನೀವು ಉದ್ದೇಶ ಏನಂತಂದ್ರೆ ಸದನನ ಹಾಳು ಮಾಡಕ್ಕೆ ಯಾವ ತರ ಪಿತೂರಿ ಮಾಡಕ್ಕೋ ಆ ಪಿತೂರಿನ ಪ್ರೀ ಪ್ಲಾನ್ ಮಾಡ್ಕೊತಾ ಇದ್ರೆ. ರೈಟ್, ಅಲ್ಲಿಗೆ ಬರ್ತೀನಿ, ನಾನು ಮಾತಾಡ್ತೀನಿ. ಅಂದ್ರೆ ರಾಜ್ಯದ ವಿಚಾರ, ಕುರ್ಚಿ ಕದನದ ವಿಚಾರ ನಾವು ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್ ಕುಮಾರ್ ಅವ್ರು ಹೇಳಬೇಕು. ಆಗ್ಲೇ ರಾಘವೇಂದ್ರ ರಾವ್ ಅವರು ಉಲ್ಲೇಖ ಮಾಡಿದ್ರು, ಇಟ್ ಇಸ್ ಲೈಕ್ ಎಸ್ಕೇಪಿಸಮ್, ಪಲಾಯನವಾದ. ಯಾಕೆ ಈ ತರ ಹಿಟ್ ಅಂಡ್ ರನ್? ಎಕ್ಸಾಕ್ಟ್ಲಿ ಮೇಡಮ್, ಭಾರತ ದೇಶದ ಮತ್ತು ಪ್ರಪಂಚದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಸಂವಿಧಾನವನ್ನು ಒಪ್ಕೊಂಡಿರುವಂಥ ರಾಷ್ಟ್ರಗಳಲ್ಲಿ ಈ ರೀತಿಯ ಕೃತ್ಯ ಇಡೀ ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿರುವಂಥ ಯಾವುದೇ ರಾಷ್ಟ್ರದಲ್ಲಿ ಈ ಕೃತ್ಯ ಆಗಿಲ್ಲ. ಅದನ್ನು ಮಾಡಿದವರೇ BJPಯವರು. ಇದು ಸ್ಪಷ್ಟ. ಇಡೀ ದೇಶದ ಜನತೆಗೆ ಇದ್ರ ಬಗ್ಗೆ ಈಗಾಗಲೇ ಅರಿವು ಮೂಡಿದೆ. ಇವರೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯವರು, ಇಡೀ ದೇಶದ ವಾಟ್ಸಪ್ ಯೂನಿವರ್ಸಿಟಿಯವರು 50,000 ಸಾವಿರ ಸಂಬಳ ಕೊಟ್ಟು ಏನು ಇವ್ರು ಕೇಂದ್ರ ಕಚೇರಿಯಲ್ಲಿ ಕೂರಿಸ್ಕೊಂಡಿದ್ದಾರಲ್ಲ, ಸಂಬಳ ಕೊಟ್ಟು ಪ್ರತಿದಿನ ಮೊಬೈಲಲ್ಲಿ ಅರಿಬಿಡ್ತಾರಲ್ಲ ವಿಷಯಗಳು ಯಾವ್ದಾವ್ದು ಅನ್ನೋದನ್ನ. ಇವತ್ತು ಈ ವಿಷಯ ಕಾಯಿನ್ ಮಾಡಬೇಕು, ನಾಳೆ ಈ ವಿಷಯ ಕಾಯಿನ್ ಮಾಡಬೇಕು, ನಾಡಿದ್ದು ಈ ವಿಷಯ ಕಾಯಿನ್ ಮಾಡಬೇಕು, ಅವ್ರು ಯಾವ ರಾಜ್ಯದಲ್ಲಿ ಯಾರು ಒಳ್ಳೋದಾಗ ಏನು ಹೇಳಬೇಕು, ಮತ್ತು ವಿದೇಶಗಳಿಗೆ ಹೋಗೋದಕ್ಕೆ ಪ್ರತಿದಿನ ಏನೇನು ಅಲ್ಲಿ ಮೋದಿ ಅಂತ ಕೂಗಿಸ್ಬೇಕು, ಅಲ್ಲಿ ಪೇಮೆಂಟ್ ಗಿರಾಕಿಗಳನ್ನ ಯಾರನ್ನು ರೆಡಿ ಮಾಡಬೇಕು, ಇದೇ ಅವ್ರ ಕೆಲಸ. ಭಾರತದ ಭೂಪಟ ಹಾಕಿ ಫುಲ್ ಟೈಮ್ ಜಾಬ್, ಒಂದು ನಿಮಿಷ, ಫುಲ್ ಟೈಮ್ ಜಾಬ್ ಅವ್ರಿಗೆ 50,000 ಸಾವಿರ ಸಂಬಳ ಕೊಟ್ಟು ಇಟ್ಟಿಲ್ಲ ಅಂತಂದರೆ ಅವ್ರು ಎದೆ ಮುಟ್ಕೊಂಡು ಹೇಳಿ. ಆ ಥರದವ್ರನ್ನ ಆಯ್ಕೆ ಮಾಡಿ 5,000 ಜನ ಹುಡುಗರಿಗೆ ಕೆಲಸ ಕೊಟ್ಟಿಲ್ವಾ ಹೇಳ್ಬಿಡಿ, ಸಂತೋಷ. ಈ ವಿಷಯಕ್ಕಾರು ಒಂದು 5,000 ಜನಕ್ಕೆ ಉದ್ಯೋಗ ಕೊಟ್ರಲ್ಲ ಇವರು. 2 ಕೋಟಿ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ಅಂದರು.
ಇದುವರೆಗೂ ಎಲ್ಲೂ ಸೃಷ್ಟಿಯಾಗಿಲ್ಲ. ಹಿಂಗಾದರೂ ದೇಶದಲ್ಲಿ ಮೋಸ, ಸುಳ್ಳು, ವಂಚನೆ, ದಗಾಕೋರ್ತನ ಮಾಡೋದಕ್ಕಾದರೂ ಒಂದು 5,000 ಜನ ಹುಡುಗರಿಗೆ ಒಂದು 55,000 ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದಾರಲ್ಲ, ಸಂತೋಷದ ವಿಷಯ ಅಂತ ಒಪ್ಕೊಳ್ಳೋಣ. ಆಯಿತಾ? ಭೂಪಟ ಹಾಕ್ತಾರೆ. ಭೂಪಟದಲ್ಲಿ ಎಲ್ಲ ಟೆನ್ 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 ಅಂತ ಬರುತ್ತೆ. ಕೇಸರಿ 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 ಕೇಸರಿ. ಅಲ್ಲೊಂದು 2-3 ರಾಜ್ಯದಲ್ಲಿ ಕೇಸರಿ ಬರೋಲ್ಲ, ಬೇರೆ ಬೇರೆ ಬರುತ್ತೆ. ಕೆಳಗಡೆ ಬರ್ತಾರೆ ದಕ್ಷಿಣ ಭಾರತಕ್ಕೆ, ಟೈನ್ 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 ಅನ್ಸಕ್ ನೋಡ್ತಾರೆ. ಆಗಲ್ಲ, ಆಗಲ್ಲ, ಆಗಿಲ್ಲ, ಆಗಲ್ಲ, ಆಗಿಲ್ಲ. ಇವತ್ತವರೆಗೂ ಕರ್ನಾಟಕದಲ್ಲಿ ಅಥವಾ ನಮ್ಮ ಆಜುಬಾಜು ಇರೋ ರಾಜ್ಯಗಳಲ್ಲಿ ಅಲ್ಲಿಯ ಏನು ಮ್ಯಾಜಿಕ್ ನಂಬರ್ ಇದೆಯಲ್ಲ, ಅದ್ರ ಹತ್ರಕ್ಕೆ ಸುಳಿಯಕ್ಕಾಗಿಲ್ಲ ಇವ್ರ ಕೈಯಲ್ಲಿ. 25 ಹೊಡೆದವ್ರಿಗೆ 3 ಹೊಡೆಯುತ್ತೆ. ಒಂದು ನಿಮಿಷ ಮೇಡಮ್, ಹೊಡಿತಾರೆ ಮೇಡಮ್. ಹೆಂಗ್ ಹೊಡಿತಾರೆ? ಈಗಾಗಲೇ ದೇಶದ ಜನತೆ ಗೊತ್ತಾಗೋಗಿದೆ. ಏನು ವಿಶ್ವಗುರು ಭಾರತ ದೇಶದಲ್ಲಿ ಯಾರಿಗೂ ಏನು ಕಷ್ಟ ಇದೆ, ಆರಾಮಾಗಿ 1% ಇರೋ ಶ್ರೀಮಂತರು 40% ಎಷ್ಟು ದೊಡ್ಡ ದೊಡ್ಡ ಹಣ ತೈಲ ಇಟ್ಕೊಂಡು ಕೂತಿದಾರಲ್ಲ, 1% ಜನ, 40% ಜನರನ್ನ ಹಣದ ತೈಲಿ ಜೊತೆ ಬದುಕೋತರ ಮಾಡಿದ್ದು 11 ವರ್ಷದಲ್ಲಿ ಯಾರು ಅಂತ ಗೊತ್ತಿದೆ. ಆಯ್ತು, ಈ 11 ವರ್ಷದಲ್ಲಿ 10,800 ಕೋಟಿ ರೂಪಾಯಿ ನಿಮ್ಮ BJP ಅಕೌಂಟಲ್ಲಿ ಹೆಂಗ್ ಶೇಖರಣೆ ಆಯ್ತು ಅನ್ನೋದನ್ನೊಂದು ಆ ಮ್ಯಾಜಿಕ್ ಒಂದ್ಸರಿ ಹೇಳ್ಕೊಡ್ತೀರಾ? ಅಮಿತ್ ಶಾ ಮಗ 80,000 ರೂಪಾಯಿಲಿ ಒಂದು ಸಂಸ್ಥೆ ಓಪನ್ ಮಾಡ್ಕೋತಾರೆ, ಒಂದು ಕಂಪನಿಯನ್ನ. 1 ವರ್ಷದಲ್ಲಿ 800 ಕೋಟಿ ರೂಪಾಯಿ ಸಂಪಾದನೆ ಆಗುತ್ತೆ. ಹೇಳ್ರಪ್ಪಯ್ಯ, ಅದಂಗೆ ನಮಗೂ ಒಂಚೂರು ಹೇಳ್ಕೊಡ್ರ ಅಪ್ಪಯ್ಯ. BJP ಅವರು, ಅಮಿತ್ ಶಾ ಅವರು ಗಡೀಪಾರ್ ಆಗಿದ್ದಂಥವ್ರು ಗೃಹ ಮಂತ್ರಿಗಳು. ಇವತ್ತು ಪಹಲ್ಗಾಮಲ್ಲಿ ಅಟ್ಯಾಕ್ ಆಗುತ್ತೆ, ಪುಲ್ವಾಮಾಲ್ ಅಟ್ಯಾಕ್ ಆಗುತ್ತೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ನಮ್ಮ ಮುಕುಟಮಣಿಲಿ. ಅದು ಏನು ಇವ್ರು ಭಾಷಣ ಮಾಡೋವಾಗ ನಾವೇ ವೀರರು ಶೂರರು ವಿಶ್ವಗುರುಗಳು 54 ಇಂಚು ಇದೆ. चौकीदार वोट चोर निकले, चौकीदार वोट चोरी होकर निकला है भारत देश में. ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಸ್ವಾಮಿ ನೀವು? ನಿಮ್ಮ ಬಗ್ಗೆ ಸಂಸತ್ತಲ್ಲೇ ಮಾತನಾಡಿದ್ದೇವೆ. 3 ಪ್ರಮುಖ ಪ್ರಶ್ನೆಗಳನ್ನು ಕೇಳಿದ್ದೇವೆ. ಒಂದು, ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಅನಾವಚಾನವಾಗಿ ನಡ್ಕೊಂಡ್ ಬಂದಂತ ಒಬ್ಬ CJI ಅವ್ರನ್ನ ಯಾಕೆ ರಿಮೂವ್ ಮಾಡಿದ್ರಿ? ಪ್ರಶ್ನೆಗೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ ದೇಶದ ಜನರ ಮುಂದೆ. ಆಮೇಲೆ ದೇಶದ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಈ ಪ್ರಶ್ನೆಯನ್ನ ಕೇಳಿದ್ದಾವೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಸಂಸತ್ತಲ್ಲೇ ಕೇಳಿದ್ದು ರಾಹುಲ್ ಗಾಂಧಿ ಅವರು, ಇದಕ್ಕೆ ಉತ್ತರ ಕೊಡದೆ ಬೇರೆ ಪಲಾಯನ ಮಾಡಿದಂಥ ಅಮಿತ್ ಶಾ ಗೃಹ ಸಚಿವರು ತಮ್ಮ ಮಗ ಒಂದಿನ ಒಂದು ಬ್ಯಾಟ್ ಹಿಡ್ಕೊಂಡು ಆಟ ಆಡಲಿಲ್ಲ, ಅವರು ಇವತ್ತು ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ. ಏನು ಆಟ ಆಡ್ತಿರ್ರಿ? ಆಯಿತು. 2ನೇ ಪ್ರಶ್ನೆ ಕೇಳಿದೇವಪ್ಪ ಚುನಾವಣಾ ಆಯೋಗದವ್ರ ಬಗ್ಗೆ. ಆಯ್ತು ಸ್ವಾಮಿ, ವಿರೋಧ ಪಕ್ಷದಲ್ಲಿ ನಾನಿದ್ದೇನೆ ಆ ಕೊಠಡಿ ಒಳಗಡೆ, ಇನ್ನಿಬ್ಬರು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು, ಮತ್ತು ಇನ್ನೊಬ್ಬರು ಪ್ರಧಾನಿಗಳು, ದೇಶದ ಪ್ರಧಾನಿಗಳು. ನನ್ನ ಮಾತನ್ನೇ ಆಡೋದಕ್ಕೆ ಬಿಡೋದಿಲ್ಲ ಅಲ್ಲಿ CJI ಅವ್ರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ. ಅವರೇ ಹೆಸರನ್ನು ಘೋಷಣೆ ಮಾಡ್ತಾರೆ ಬಂದು. ಗುಜರಾತಲ್ಲಿ ನಿಮ್ದು ಆಟೋಟಾಪಗಳನ್ನೆಲ್ಲ ನಡೆಸ್ಕೊಂಡು ದೇಶಕ್ಕೆ ವಿಸ್ತರಣೆ ಮಾಡ್ಕೊಂಡು 11 ವರ್ಷದಿಂದ ಏನು ಮಾಡ್ತಿದ್ದೀರಲ್ಲ, ಹೆಂಗೆ ಗೊತ್ತಾಗೋದಿಲ್ವಾ? ಗುಜರಾತಲ್ಲಿ ತಾವು ಕಾಲೇಜ್ ಲೈಫಲ್ಲೇ ಯಾವ ಥರ ಕಳ್ತನ ಮಾಡಿ ಓಟನ್ನು, ಹೆಣ್ಮಕ್ಳನ್ನೆಲ್ಲ ಓಟ್ ಹಾಕಕ್ಕೆ ಬರ್ದಂಗೆ ತಡೆ ಹಿಡಿದು ಮನೆಯಲ್ಲಿ ನಿರ್ಬಂಧ ಏರಿ ಕಾಲೇಜ್ ಎಲೆಕ್ಷನಲ್ಲಿ ಗೆದ್ರಲ್ಲ, ಅಲ್ಲಿಂದನೇ ನಿಮ್ದು ಆಟ ಶುರು. ಅಮಿತ್ ಶಾ ಅವರೇ ಚುನಾವಣಾ ಆಯೋಗದ ಆಯುಕ್ತರನ್ನ ಆಯ್ಕೆ ಮಾಡುವಾಗ CJI ಅವ್ರನ್ನ ಒಳಗಡೆ ಇಡ್ತೀರಿ, ವಿರೋಧ ಪಕ್ಷದ ನಾಯಕನ ಒಬ್ಬರೇ ಕೂರಿಸ್ಕೊತೀರಿ, ನೀವು ಅಮಿತ್ ಶಾ ಅವರೇ ಹೆಸರು ಘೋಷಣೆ ಮಾಡ್ತೀರಿ. ಏನ್ ಸ್ವಾಮಿ? ನಮ್ಮ ಪ್ರಶ್ನೆ ಇನ್ನು 3 ಲಾಸ್ಟ್ ಪ್ರಶ್ನೆ, ವೋಟ್ ಚೋರಿ ಸಂಬಂಧಪಟ್ಟಂತೆ. ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ರು ಯಾರೋ ಮಿಸ್ಟರ್ JDS ವಕ್ತಾರರು, ಪ್ರಧಾನಮಂತ್ರಿಗಳು ಹಂಗಾಗಿತ್ತು ಹಿಂಗಾಗಿತ್ತು ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ರು. ಅದ್ರ ಕಾಲಘಟ್ಟ ನಾವು ತಪ್ಪು ಮಾಡಿದೀವಪ್ಪ, ಆಯ್ತು ಒಪ್ಕೊಂಡ್ಬಿಡ್ತೀವಿ. ಹೌದಾ? ಅಲ್ಲ, ಒಪ್ಕೊಂಡ್ಬಿಡೋಣ, ಇವ್ರು ಹೇಳಿದ ಪ್ರಕಾರ ಒಪ್ಕೊಂಡ್ಬಿಡೋಣ. ಅದಾದ್ಮೇಲೆ ಆಯಾ ಕಾಲದಲ್ಲಿ ಅಂತ ಒಪ್ಕೊಂಡ್ರು. ವೆರಿ ಗುಡ್, ಕೈ ಒಪ್ಕೊಂಡ್ರು. ವೆರಿ ಗುಡ್, ವೆರಿ ಗುಡ್. ಒಂದು ನಿಮಿಷ ಬಿಡಪ್ಪ, ಇವ್ರಿಗೆ ಫಸ್ಟ್ ರಿಯಾಕ್ಷನ್ ಕೊಡೋದಕ್ಕೆ ಉತ್ತರ ಕೊಟ್ರೆ ಅವ್ರಿಗೆ ಬೆಂಕಿ ಇಟ್ಕೊಂಡ್ ಆಗ್ಬಿಡುತ್ತೆ JDS ಅವ್ರಿಗೆ. ಸುಮ್ಮಿರ್ರಿ 18 ಸ್ವಾಗತ ಮಾಡ್ತಾ ಇದ್ದೀವಿ. ನಿಮ್ದು BRL 4 ಇದೆ ನೋಡ್ಕೊಳ್ಳಿ. BRL 4 ಇದೆ ನೋಡ್ಕೊಳ್ಳಿ. BRL 4 ಇದೆ ನೋಡ್ಕೊಳ್ಳಿ. ಕಾಂಗ್ರೆಸ್ ಅವ್ರದ್ದು ಆಯ್ತು ಕುಮಾರ್ ಅವ್ರು ಕಂಟಿನ್ಯೂ.
ಮೇಡಮ್ ಅವ್ರು ಬಿಟ್ಟರೆ ಅರ್ಧ ಗಂಟೆ ಮಾತಾಡ್ತಾ ಇರ್ತಾರೆ, ದಯವಿಟ್ಟು ನಮಗೂ ಅವಕಾಶ ಕೊಡಿ. ಮತ್ತೆ ದಯಮಾಡಿ ಆ 3 ಪಾಯಿಂಟ್ ವಿಷಯ ಅಷ್ಟೇ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೇನೆ, ನಾನೇನು ಮುಂದುವರ್ಸೋದಿಲ್ಲ. ನಾನು ಅದಕ್ಕೆ ಆಯ್ತು ಮಾತಾಡಿ. ನಾನು ಕೇಳ್ತಾ ಇದ್ದೇನೆ, ಮೂರನೇ ಪ್ರಶ್ನೆ ಏನು ಅಂತಂದ್ರೆ 2023 ಡಿಸೆಂಬರ್ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಬರೋಕ್ ಮುಂಚೆ ಇದು ಆ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡಿದ ಮೇಲೆ ಅವ್ರು ಏನ್ ಬೇಕಾದ್ರೂ ಎಂತ ಅವ್ಯವಹಾರ ಬೇಕಾದ್ರು ಕಾನೂನು, ದೇಶದ ಕಾನೂನನ್ನು ಮೀರಿ ನಡ್ಕೊಂಡ್ರು ಕೂಡ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬಾರ್ದು ಅನ್ನೋ ನಿಯಮವನ್ನ, ಕಾನೂನನ್ನ ತಂದಿದ್ದು ಏಕೆ? ಅವರು ಈ ದೇಶದ ಅಧಿಕಾರಸ್ಥ ಸಂದರ್ಭದಲ್ಲಿ ಮುಖ್ಯ ಚುನಾವಣೆ ಅದು ಇಂಡಿಪೆಂಡೆಂಟ್ ಬಾಡಿ, ನಮ್ಗೆ ಯಾರಿಗೋ ಅದ್ರಲ್ಲಿ ಮೂಗ್ ತೂರ್ಸೋ ಅಧಿಕಾರ ಇಲ್ಲ. ಇವರು ಒಂದು ಪ್ರಶ್ನೆ, ಇನ್ನೊಂದು ರಾಘವೇಂದ್ರ ಅವರು ಒಂದು ಪ್ರಶ್ನೆ ಕೇಳಿದ್ರು ಆಗ್ಲೇ, ಅದೇನೋ ಕೇಳಿದ್ರು ಇವ್ರು ಕೊಡ್ಲಿಲ್ಲ ಅಂತ. ಸ್ವಾಮಿ ಅದೇನೋ ಕೇಳಿದ್ರಲ್ಲಪ್ಪ, ನಮಗ್ ಗೊತ್ತಿದೆ ಬಿಡಿ, ನಿಮ್ ಡ್ರಾಮಾ ಏನು ಅಂತ ಗೊತ್ತಿದೆ. ನೀವು ಒಳದಾರಿಗಳು ಏನೇನು ಹುಡುಕ್ತೀರಿ, ಸುಳ್ಳುಗಳನ್ನ ಹೆಂಗೆ ಜನರು ಬಿತ್ತುತ್ತೀರಿ. ಇಡೀ ದೇಶಕ್ಕೆ ಅಫೀಮನ್ನ, ಸುಳ್ಳುನ, ಮೋಸದ ಮತ್ತು ಅಂಧಕಾರದ, ಮೌಢ್ಯದ ಅಫೀಮ್ ಮುಗಿತಾ ಚುನಾವಣಾ ಆಯೋಗದ ಆಯುಕ್ತರ ಮೇಲೆ ಈ ದೇಶದ ಯಾವುದೇ ಕಾನೂನು ಲಾಗು ಆಗುವ ಹಾಗಿಲ್ಲ ಅನ್ನುವಂತ ಕಾನೂನನ್ನ ತಂದು ಚುನಾವಣೆಗಳನ್ನ ಮತ್ತೆ ವೋಟ್ ಚೋರಿಯಿಂದಲೇ ಪ್ರಧಾನಮಂತ್ರಿ ಆಯ್ಕೆ ಆಗಿರೋದು. ಈಗ ಆಯ್ತಲ್ವಾ? ನೀವು 5,000 ರೂಪಾಯಿಂದ ಬರಬೇಕು. 5,000 ರೂಪಾಯಿ ಕೊಟ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ. 2 ಕೋಟಿ ಕೊಟ್ಟಿಲ್ಲ. ನಿಮ್ದೇನೋ ವಾಟ್ಸಪ್ ಈಗ ಎಷ್ಟು ಈಗ ನೋಡಿ, ನೀವು ಮಾತಾಡುವ ನಾ ಮಧ್ಯ ಮಾತಾಡಲಿಲ್ಲ. ನಾ ಮಾತಾಡುವ ಮಧ್ಯ ಮಾತಾಡಿದ್ರೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಮಾತಾಡಕ್ ಬಿಡೋದೇ ಇಲ್ಲ ನಾನು. ಆಯ್ತಾಯ್ತು, 5,000 ರೂಪಾಯಿಂದ ಬನ್ನಿ. ಮಧ್ಯ ಬಾಯಿ ಹಾಕ್ಬೇಡಿ. ಈಗ ಮತ ಚೋರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ ಚೋರಿ ಬಗ್ಗೆ ಮಾತಾಡಬೇಕಾದಾಗ ಡೈವರ್ಟ್ ಮಾಡ್ತಕ್ಕಂಥದ್ದು ಇವರ ಟೆಕ್ನಿಕ್. ಯಾಕೆಂತಂದ್ರೆ ಮತ ಚೋರಿ ಆಗಿರ್ತಕ್ಕಂಥದ್ದು ನಮ್ಮ ಸ್ನೇಹಿತರು ನಾಗೇಂದ್ರ ಅವರು ಹೇಳಿದಾಗೇನೆ ಜವಾಹರ್ಲಾಲ್ ನೆಹರು ಅವರಿಗೆ 2 ವೋಟ್ ಬಂದಿತ್ತು, ವಲ್ಲಭಾಯ್ ಪಟೇಲ್ ಅವರಿಗೆ 28 ವೋಟ್ ಬಂದಿತ್ತು. ಅವರನ್ನ ಓವರ್ ರೂಲ್ ಮಾಡಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿದಂತಹದ್ದು ಅಲ್ಲೇ ಮತ ಚೋರಿ ಆಯಿತು. ನಂತರದಲ್ಲಿ ಅಂಬೇಡ್ಕರ್ ಅವರು ಉದಾಹರಣೆ ಕೊಟ್ಟರು. ನಂತರದಲ್ಲಿ 74ನೇ ಇಸ್ವಿಯಲ್ಲಿ ರಾಯ್ಬರೇಲಿ ಕ್ಷೇತ್ರದಲ್ಲಿ ಇದೇ ಇಂದಿರಾ ಗಾಂಧಿ ಅವರು ನಿಂತಹ ಸಂದರ್ಭದಲ್ಲಿ ಅಲ್ಲಿ ವೋಟ್ ಚೋರಿ ಮಾಡಿ ಅಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥ ಒಂದು ಕೇಸನ್ನ ರಾಜನಾರಾಯಣ ಅವರು ಏನು ಅಲಹಾಬಾದ್ ಕೋರ್ಟ್ನಲ್ಲಿ ಹಾಕಿದ್ರು, ಆ ಅಲಹಾಬಾದ್ ಕೋರ್ಟ್ನಲ್ಲಿ ಹಾಕಿದಂತಹ ಸಂದರ್ಭದಲ್ಲಿ ಅದು ಇಂದಿರಾ ಗಾಂಧಿಯವರ ವಿರುದ್ಧ ಬಂತು. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ವಿರುದ್ಧ ಆ ಜಡ್ಜ್ಮೆಂಟ್ ಬಂತು. ಅವತ್ತಿನ ದಿವಸ ಆ ಜಡ್ಜ್ಮೆಂಟ್ ಅನ್ನ ಇವರು ಬಳಸಿಕೊಂಡು ಎಮರ್ಜೆನ್ಸಿಯನ್ನು ತಂದ್ರು. ಆ ಜಡ್ಜ್ಮೆಂಟ್ ಇವ್ರ ವಿರುದ್ಧ ಬಂದ್ಬಿಡ್ತಲ್ಲ ಅಂತ. ಅಷ್ಟೇ ಅಲ್ಲ, ಅವತ್ತಿನ ದಿವಸಕ್ಕೇನೆ ಇವರು ಆರ್ಡಿನೆನ್ಸ್ ತಂದ್ರು. ಬೇರೆ ಏನೂ ಅಲ್ಲ, ಬೇರೆ ಯಾವುದೇ ರೀತಿಯಲ್ಲ. ಆರ್ಡಿನೆನ್ಸ್ ತಂದು ಅವತ್ತಿನ ಕಾಲಕ್ಕೇನೆ 74ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆಗಿರಬಹುದು ಅಥವಾ ಪ್ರೆಸಿಡೆಂಟ್ ಆಗಿರಬಹುದು, ರಾಜ್ಯಪಾಲರು, ಇವರುಗಳ ವಿರುದ್ಧ ಯಾವುದೇ ರೀತಿಯಾದಂಥ ಕೇಸುಗಳನ್ನು ಯಾರೂ ದಾಖಲು ಮಾಡುವ ಹಾಗಿಲ್ಲ ಅಂತಕ್ಕಂಥ ಆರ್ಡಿನೆನ್ಸ್ ಅನ್ನು ತಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರಲ್ಲ ಇವರು. ಅಂದ್ರೆ ಇವರು ಅವತ್ತಿಗೇನೆ ತಾನು ಅನಭಿಷಕ್ತ ರಾಣಿ ಅಂತ ತೋರಿಸ್ಕೊಡ್ಬೇಕು ಅಂತ ಅವರು ಹೊರಟಿದ್ರು. ಖಂಡಿತ ಇಲ್ಲ. ನಾವ್ ಯಾಕೆ ಮಾಡೋಣ? ನಾವೇನ್ ಮಾಡಿದೀವಿ? ಇವ್ರ ಪ್ರಶ್ನೆಗಳಿಗೆ ಇವಾಗ ಉತ್ತರ ಬರುತ್ತೆ ನೋಡಿ. ಇವರು ಈ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, CGI ಇರ್ಬೋದು, CIC ಇರ್ಬೋದು, ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಈಗ ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷದ ನಾಯಕರುಗಳಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಅವರು ಸಭೆಯಲ್ಲಿ ಪಾಲ್ಗೊಂಡು ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು. ಮೊನ್ನೆ ಇದೇ ರಾಹುಲ್ ಗಾಂಧಿ ಅವರೇನೆ ಸಭೆಯಲ್ಲಿ ಹಾಜರಿದ್ದು 88 ನಿಮಿಷಗಳ ಕಾಲ ಮಾತನಾಡಿ, ಹೋಮ್ ಮಿನಿಸ್ಟ್ರು, ಪ್ರಧಾನಮಂತ್ರಿಗಳು, ಇವರು ಸದಸ್ಯರುಗಳು ಕೂತ್ಕೊಂಡು ಮಾತಾಡಿ 88 ನಿಮಿಷಗಳ ಕಾಲ CIC ಅವರ ನೇಮಕಾತಿಗೆ ಅವರ ಡಿಸೆಂಟನ್ನು ಹಾಕ್ಬಿಟ್ಟು ಬಂದರು. ಓಕೆ, ಚರ್ಚೆಯಲ್ಲಿ ಪಾಲ್ಗೊಂಡ್ರು, ಡಿಸೆಂಟನ್ನು ಹಾಕ್ಬಿಟ್ಟು ಬಂದರು. 2:1 ಆಯ್ತದು. ಸೊ ಆ ಇದರಲ್ಲಿ ಡೆಮಾಕ್ರೆಟಿಕ್ ಪ್ರಕಾರ CIC ಅಪಾಯಿಂಟ್ಮೆಂಟ್ ಆಯಿತು. ಅದೇ ರೀತಿಯಾಗಿ CGI ಇದು ಕೊಲೆಜಿಯಂನಲ್ಲಿ ಆಗುತ್ತೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರಲ್ವಾ? ಕೊಲೆಜಿಯಂನಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಯಾರು ಇಲ್ಲೇನು ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದಲ್ಲ, ಹೋಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದಲ್ಲ, ಕೊಲೆಜಿಯಂ ಸಿಸ್ಟಮ್ ಇಟ್ ಈಸ್. ಆ ಕೊಲೆಜಿಯಂ ಸಿಸ್ಟಮ್ನಲ್ಲಿ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸ್ವಲ್ಪ ಅದನ್ನು ತಿಳ್ಕೋಬೇಕು ಮಾತಾಡೋದಕ್ಕಿಂತ. ಇವತ್ತಿನ ದಿವಸ ಏನು 5,000 ರೂಪಾಯಿ ಅಂತಂದ್ರಲ್ಲ, ಈಗ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪಕ್ಷದವರು ಇಟ್ಕೊಂಡಿರ್ತಕ್ಕಂಥದ್ದು. ಅವರಲ್ಲೂ ಇದೆ, ಇನ್ನೊಂದರಲ್ಲೂ, ಮತ್ತು ಎಲ್ಲ ಪಕ್ಷದವರು. ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಆ ಪಕ್ಷದ ಒಂದು ವಿಂಗ್ ಆಗಿರುತ್ತೆ ಹೊರತು ಭಾಗವಾಗಿರುತ್ತೆ. 5,000 ರೂಪಾಯಿ 5,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ.
ನಾವು ಯಾರಿಗೂ ಉದ್ಯೋಗ ಕೊಡ್ಬೇಕಲ್ಲ. ಇವತ್ತಿನ ದಿವಸ ಮೊನ್ನೆ ನಾವೇನು ಬಿಹಾರದಲ್ಲಿ ಇವತ್ತು 202 ಸೀಟುಗಳನ್ನ ಜನ ಕೊಟ್ಟಿದ್ದಾರೆ ಅಂತಂದ್ರೆ ಬರೀ ವಾಟ್ಸಪ್ ಇಂದ ಬಂದ್ಬಿಡ್ತಾ ಇವರು? ಅಲ್ಲ, ಫರ್ಜರಿ ಹೆಂಗಾಯ್ತು? ಫರ್ಜರಿ ಆಗುತ್ತಾ? SIR ಮಾಡ್ತಿದ್ರಿಂದ ಏನು ಅನಧಿಕೃತ ವೋಟರ್ಸ್ ಇದ್ರು, ಬಾಂಗ್ಲಾದೇಶಿ ವೋಟರ್ಸ್ ಇರ್ಬೋದು ಅಥವಾ ಅನಧಿಕೃತ ಬೇರೆ ಬೇರೆ ದೇಶಗಳಿಂದ ವೋಟರ್ಸ್. ನಮ್ಮ ಮಧ್ಯ ಮಾತಾಡೋದ ಅಂದ್ರೆ ಮಧ್ಯ ಮಾತಾಡ್ಬೇಡಿ ಅಂದೆ, ಮಧ್ಯ ಮಾತಾಡ್ಬೇಡ್ರಿ ಅಂದೆ, ಮಧ್ಯ ಮಾತಾಡ್ಬೇಡ್ರಿ ಅಂದೆ. ಯಾಕ್ರಿ ಮಾತಾಡ್ತೀರಾ ಮಧ್ಯ? ನೀವು ಮಾತಾಡ್ತೀವೇನ್ರಿ? ಯಾಕೆ ಅಂದ್ರೆ ಅವರು ಅಸಲಿಮಾಗಿ ಬಂದಾಗ ನಾವು ಕೊಡ್ಲೇಬೇಕು ಅಂದ್ರೆ ನೋಡ್ರಿ, ಅಂದ್ರೆ ಒಬ್ಬ ಜೀವ ತೆಗಿಯಕ್ಕೆ ರೆಡಿ ಆಗಿದ್ದಾರೆ, ಒಬ್ಬ ಮಾಜಿ ಪ್ರಧಾನಿ ಜೀವ ತೆಗಿಯಕ್ಕೆ ರೆಡಿ ಆಗಿದ್ದಾರೆ, ಇವರು ಜೀವ ತೆಗಿಯಕ್ಕೆ ರೆಡಿ ಆಗಿದ್ದಾರೆ. ಇನ್ನೇನು ಅಲ್ಲ, ಜೀವ ತೆಗಿಯಕ್ಕೆ ಕಾಂಗ್ರೆಸ್ ಇರ್ತಕ್ಕಂಥ ಜನರ ಜೀವ ತೆಗಿಯಕ್ಕೆ, ಮಾಜಿ ಪ್ರಧಾನಿಗಳ ಜೀವ ತೆಗಿಯಕ್ಕೆ, ಮಾಜಿ ನಾಯಕರುಗಳ ಜೀವ ತೆಗಿಯಕ್ಕೆ, ಬೇರೆ ದೇಶಗಳಿಗೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಯೋಗ್ಯತೆ ಇರಲಿಲ್ಲ. ಇವತ್ತಿನ ದಿವಸ ಒಳ್ಳೆ ಸಂಬಂಧ ಇಟ್ಕೊಂಡು ಅವ್ರಿಗೆ ಜೀವದಾನ ಮಾಡಿದ್ರೆ ಅದಕ್ಕೆ ಇವ್ರಿಗೆ ಇವತ್ತಿನ ದಿವಸ ಅಂದ್ರೆ ಏನು, ಇವ್ರಿಗೆ ಬಾಂಗ್ಲಾದೇಶಿ ಜನ ಬರಬೇಕು, ಓಟ್ ಹಾಕ್ಬಿಡ್ಬೇಕು, ಇವ್ರಲ್ಲಿ ಗೆದ್ಬಿಡ್ಬೇಕು. ಮಧ್ಯ ಮಾತಾಡ್ಬೇಡ್ರಿ ಅಂತ ಹೇಳಿದ್ರೆ ಅದನ್ನೇ ಪಡ್ಕೊತೀರಲ್ರಿ ತಿರ್ಗಾ. ಯಾಕ್ರಿ ಕೂಗಾಡ್ತೀರಾ? ನಿಮ್ಮ ನೋಡ್ರಿ, ನೀವು ಸುಳ್ಳುಗಳನ್ನ 100 ಸಲ ಹೇಳಿದ್ರೆ ಸತ್ಯ ಆಗಲ್ಲ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ನೀವು ಒಂದೇ ಸುಳ್ಳನ್ನ 100 ಸಲ ಹೇಳಿದ್ರೆ ಆಗೋದಿಲ್ಲ. ನೀವು ಒಂದೇ ಸುಳ್ಳನ್ನ 100 ಸಲ ಹೇಳ್ತಾ ಇದ್ದೀರಾ. ನೋಡಿ, ಒಂದು ಸಣ್ಣ ಬ್ರೇಕ್ ನೋಡಿ. ಇಲ್ಲಿ ಕಾಂಗ್ರೆಸ್ ಒಂದು ನಿಮಿಷ, ವೋಟ್ ಚೋರಿ ಬಗ್ಗೆ ಏನಿದೆ ಇವತ್ತಿನ ದಿವಸ ವೋಟರ್ ಲಿಸ್ಟ್ ಮಾಡುವಾಗ ದೇರ್ ಇಸ್ ಎ ವೆರಿ ಬಿಗ್ ಪ್ರಾಸೆಸ್. ಒಬ್ಬ BLO ಇಂದ ಹಿಡಿದು ಪ್ರತಿ ಪಕ್ಷದಿಂದನೂ BLO ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಆ BLO ಅವ್ರಿಗೆಲ್ಲಾನು ಮನೆಗೆ ಹೋಗಿ ಸುಮ್ಮನೆ ಸಾಕು, ಎಲ್ಲ ಕಡೆನೂ ಅದೇನೇ ಇರೋದು. ಯಾಕೆ ಎಲ್ಲ ಕಡೆನೂ ಅದೇ ಇರೋದು. ಆ BLO ಅವರು ಮಾಡ್ತಾರೆ ಅಂತ ಹೆಂಗ್ರಿ ಆಗುತ್ತೆ, ಹೆಂಗ್ರಿ ಆಗುತ್ತೆ. BLO ಹೆಂಗ್ರಿ ಮಾಡ್ತಾ ಇರ್ತಾರೆ. ಭಾರತದಾದ್ಯಂತ ಜನಾಭಿಪ್ರಾಯವನ್ನು ಮೂಡಿಸ್ತಿರುವಂತ ಇಂಥ ಸಂದರ್ಭದಲ್ಲಿ ಒಂದು ಸಹಜ ಪ್ರಶ್ನೆ ಏನು ಅಂದ್ರೆ, ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ ಬಗ್ಗೆನೇ ಒಂದು ಅಸಮಾಧಾನ, ಅಪನಂಬಿಕೆ ಅನ್ನೋದು ಸೃಷ್ಟಿಯಾದ್ರೆ ಮುಂದೇನ್ ಕತೆ ಅನ್ನುವಂಥದ್ದು ಜನಸಾಮಾನ್ಯರಿಗೊಂದು ಕುತೂಹಲ ಬರುತ್ತೆ. ನಾಗೇಂದ್ರ ಅವರು ಅದಕ್ಕೆ ಉತ್ತರ ಕೊಡಬೇಕು. ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸೋ ಒಂದು PPT ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಏನು ಸಾಕ್ಷಿಗಳಿದ್ದಾವೆ ಅಂತ ಉಲ್ಲೇಖ ಮಾಡ್ತಾರಲ್ಲ, ಹಾಗಾಗಿ ನಾನು ಕೇಳೋದು, ವೋಟ್ ಚೋರಿ ಮಾಡೋ ಸಂದರ್ಭದಲ್ಲಿ ಅಷ್ಟೊಂದು ಸಾಕ್ಷಿಗಳನ್ನು ಬಿಟ್ಟು ವೋಟ್ ಚೋರಿ ಮಾಡಿರೋದಾ? ಮೇಡಮ್, ಇವ್ರಿಗೆ ಬೇರೆ ಏನು ಇಲ್ಲ ದೇಶದಲ್ಲಿ. ಏನು ಹೇಳ್ಬೇಕಂದ್ರೆ ಇವಾಗ ಮೋದಿಯವ್ರ ಮೇಲೆ ಏನಾದರೂ ಹೇಳ್ಬೇಕಂದ್ರೆ ಅವ್ರದ್ದು ಯಾವುದು ಭ್ರಷ್ಟಾಚಾರ ಇವತ್ತರೆಗೂ ಬಂದಿಲ್ಲ. ಇವತ್ತರೆಗೂ 12ನೇ ವರ್ಷ ನಡೀತಾ ಇದೆ. ಅವ್ರ ಮೇಲೆ ಯಾವುದಾದ್ರೂ ಒಂದು ಭ್ರಷ್ಟಾಚಾರ ಇಲ್ಲ. ಏನು ಮಾಡೋದು? ಯಾವುದಾದ್ರೂ ಒಂದು ಹಿಡಿಬೇಕಲ್ಲ, ಏನಾದರೂ ಒಂದು ಸಬ್ಜೆಕ್ಟ್ ಬೇಕು ಅವ್ರಿಗೆ. ಸಬ್ಜೆಕ್ಟ್ನ ಹುಡುಕಿದ್ರು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇವ್ರಿಗೆ ಯಾವುದೇ ಥರ ಒಂದು ಅಪೋಸಿಷನ್ನ ಒಂದು ತಡೆಯಂಥ ಶಕ್ತಿ ಇವ್ರಿಗಿಲ್ಲ ಇವತ್ತು. ಯಾಕಂದರೆ ಇಡೀ ದೇಶದಲ್ಲಿ ಇವ್ರದ್ದು ಒಂದು ಕಳಕಳಿನೇ ಕಳ್ಕೊಂಡಿದೆ, ಕಾಂಗ್ರೆಸ್ ಅಸ್ತಿತ್ವನೇ ಕಳ್ಕೊಂಬಿಟ್ಟಿದೆ. ಇವತ್ತು ಏನಾದ್ರು ಅವ್ರಿಗೆ ಒಂದೇ ಒಂದು ಹೆಬ್ಬಾಗ್ಲೇನೋ ಇರೋದಂದರೆ ನಮ್ಮ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ. ಈ ತೆಲಂಗಾಣ ಕೂಡ ನೀವು ನೋಡ್ತಾ ಇರ್ಬೋದು, ತೆಲಂಗಾಣ ಕೂಡ ಯಾವ ಟೈಮಲ್ಲಿ ಡಿಸ್ಡೇ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಗ್ಯಾರಂಟಿಗಳಲ್ಲಿ ಫೈಲೂರ್ ಆಗೋಗಿದೆ ಸರ್ಕಾರ ಆಲ್ರೆಡಿ. ತೆಲಂಗಾಣದ ರೇವಂತ್ ರೆಡ್ಡಿ ಅಲ್ಲ, ಇಲ್ಲಿ ಸಕ್ಸಸ್ ಅಲ್ಲ, ಅಲ್ಲಿ ಮೊದಲು ಅಲ್ಲಿ ಪತನ ಆಗುತ್ತೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ರೇವಂತ್ ರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ, ನಮ್ಗೆ 18,500 ಕೋಟಿ ನಮಗೆ ಇಲ್ಲಿ ನಮ್ಗೆ ಗೌರ್ಮೆಂಟ್ ಇದ್ರ ಆದಾಯ ಇರೋದು, ನಮ್ಗೆ ಆಗ್ತಾ ಇರೋದು 22,000 ಕೋಟಿ ನಮಗೆ ಎಕ್ಸ್ಪೆಂಡಿಚರ್ ಬರ್ತಾ ಇದೆ. ಸೊ ಹಂಗಾಗಿ ಗ್ಯಾರಂಟಿಗಳು ಮಾಡೋಕ್ಕಾಗಲ್ಲ ಅಂತೇಳಿ ಈಗಾಗಲೇ ಕೈ ಬಿಡಬೇಕಲ್ಲಿ ಅಂತ ಅಲ್ಲೂ ದೊಡ್ಡ ಕೂಗು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಫಸ್ಟ್ ತೆಲಂಗಾಣ ಕಾಂಗ್ರೆಸ್ ಅಲ್ಲಿ ಪತನ ಆಗೋದಂತೂ ಗ್ಯಾರಂಟಿ. ಹಾಗಾದ್ರೆ ದೇಶದಲ್ಲಿ ವೋಟ್ ಚೋರಿ ಅನ್ನೋ ಸಬ್ಜೆಕ್ಟ್ ಇಟ್ಕೊಂಡು ದೇಶದ ಸಮಸ್ಯೆಗಳಿಗೆ ಸರಿಯಾದಂಥ ಪರಿಹಾರವನ್ನು ಒದಗಿಸುವಲ್ಲಿ ಪ್ರತಿಪಕ್ಷದ್ದು ಒಂದು ಪಾತ್ರ ಇರುತ್ತೆ. ಹಾಗಾದ್ರೆ ಅವರು ಡೈವರ್ಟ್ ಮಾಡ್ತಿದ್ದಾರೆ ದೇಶದ ವಿಚಾರಕ್ಕೆ ರಾಜ್ಯದಲ್ಲೂ ಅಷ್ಟೇ. ಈಗ DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕಾಂಗ್ರೆಸ್ನ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ವೋಟ್ ಚೋರಿ ಅನ್ನುವಂಥ ಅಭಿಯಾನವನ್ನು ಜನರ ಮುಂದಿಡೋ ಪ್ರಯತ್ನದಲ್ಲಿ ಪೌರ ಕಾರ್ಮಿಕರಿಂದ ಹಿಡಿದು, ಆಟೋ ಚಾಲಕರಿಂದ ಹಿಡಿದು, ಆಶಾ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು, ಕಾವೇರಿ ನೀರಿನ ಮನೆ ನೀರಿಗೆ ಸಮಸ್ಯೆ, ಎಲ್ಲ ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನ ವೋಟ್ ಚೋರಿ ಅನ್ನುವಂಥ ಅಭಿಯಾನ ಆಪೋಷಣ ತಗೊಳುತ್ತಾ? ಹೆಂಗೆ ಪ್ರಶ್ನೆ ಮಾಡಂಗಿಲ್ವಾ ಕಾಂಗ್ರೆಸ್? ಅಲ್ಲ, ಈಗ ಆಗಿರೋದು ಅದೇ ಮೇಡಮ್. ರಾಜ್ಯದಲ್ಲಿ ನಗಣ್ಯ ಶೂನ್ಯ ಅಭಿವೃದ್ಧಿ ಮಾಡಿಬಿಟ್ಟು ಏನೂ ಮಾಡೋಕ್ಕಾದ ಅಸ್ತಿತ್ವನೇ ಕಳ್ಕೊಂತಾರೆ ಕಾಂಗ್ರೆಸ್ ದಿನಗಳಲ್ಲಿ. ಇವತ್ತು ಅವ್ರಿಗೆ ಹೇಳ್ಕೊಳಕ್ಕೆ ಯಾವುದೂ ಇಲ್ಲ. ಈ ವೋಟ್ ಚೋರಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇನ್ನು 2 ವರ್ಷ ಸರ್ಕಾರ ನಡೆಸಬೇಕು. ಯಾಕಂದರೆ ದೇಶದಲ್ಲಿ ಇದ್ದೀರ ಅಲ್ಲೇ ಇದು. ಇವರು ಒಂದೊಂದು ಸ್ಟೇಟ್ಗೆ ಹೋಗಿ ಪ್ರಚಾರ ಮಾಡ್ಕೊಂಬರ್ಬೇಕು. ಆ ಪ್ರಚಾರ ಮುಗಿಯಪಟ್ಟ ಇಲ್ಲಿ 2 ವರ್ಷ ಮುಗಿದೋಗಿರ್ಬೇಕು ಅನ್ನೋದು ಇವ್ರ ಚಿಂತೆ ಇದೆ. ಇಲ್ಲಿ ಏನೇ ಅಭಿವೃದ್ಧಿ ಇಲ್ಲದೆ ಮತ ಬ್ಯಾಂಕ್ ಚೋರಿ ಅಂತ ಇಟ್ಕೊಂಡು ಹೋಗ್ತಾ ಇದ್ರಲ್ಲ, ನಿಜ ನಾಚಿಕೆಗೇಡು ಆಯಿತು. ಅದು ರಾಹುಲ್ ಗಾಂಧಿ ಇದ್ದಾರೆ, ನೋಡ್ಕೊಳ್ಳಿ. ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಇದ್ದಾರೆ. ಇಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ 136 ಇವತ್ತು ಮತ ಕೊಟ್ಟಿದ್ರಲ್ಲ, ಬೈ ಎಲೆಕ್ಷನ್ 4 ಕೊಟ್ಟಿದೆ, 140 ಇದೆಯಲ್ಲ. ಈ ರಾಜ್ಯದ ಅಭಿವೃದ್ಧಿ ನಿಮ್ಮದು. ಇವತ್ತು ನೀವು 4 ಲಕ್ಷ ಕೋಟಿ ಏನು ನೀವು ಬಜೆಟ್ ಮಂಡನೆ ಮಾಡಿದ್ರೆ 47 ಇಲಾಖೆಗೆ 4.0 ಕೋಟಿ ನೀವು ಬಜೆಟ್ ಮಂಡನೆ ಮಾಡಿದ್ರಲ್ಲ, ಇವತ್ತು ಬಳಕೆ ಆಗಿರೋದೇ ಬರೀ 50% ರಾಜ್ಯದಲ್ಲಿ. ಇನ್ನು 50% ಎಲ್ಲೋಯ್ತು?
ಅಲ್ಲ, ಇವತ್ತು 28% ಬಳಕೆ ಇವತ್ತು ಬಳಕೆ ಆಗಿ ಮಿಕ್ಕಿತೆಲ್ಲೋಯ್ತು. ನೀವು ಗಾತ್ರ ಬಜೆಟ್ ಬಂದೇ ಮಾಡ್ಬಿಟ್ಟು ಬಳಕೆನೇ ಆಗಿಲ್ಲ ಅಂದ್ರೆ ನಿಮ್ಮ ಅಭಿವೃದ್ಧಿ ಏನು? ಇವತ್ತು ನೀವು ಈ ರೀತಿಯಾದ ನೀವು ಅಭಿವೃದ್ಧಿನೇ ಮಾಡದೆ ಮತ ಬ್ಯಾಂಕ್ ಚೋರಿ, ಸದನದಲ್ಲಿ ನೀವು ತರಬೇಕಾಗಿತ್ತು ರೈತರದ್ದು ಒಂದು ಹೋರಾಟದ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಮತ್ತೆ ಒಳ ಮೀಸಲಾತಿ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಜನಗಣತಿ ಬಗ್ಗೆ ಕಾಳಜಿ ಇಲ್ಲ, ದತ್ತಾಂಶಗಳ ಬಗ್ಗೆ ನಿಮ್ಗೆ ಇಲ್ಲ, ಆಮೇಲೆ ಏನು ರೋಡ್ ಅಭಿವೃದ್ಧಿಗಳಿಲ್ಲ, ಕಾಮಗಾರಿಗಳಿಲ್ಲ, ಇದನ್ನ ಯಾವ್ದು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ನೀವು ಡೈವರ್ಷನ್ ಪಾಲಿಟಿಕ್ಸ್ಗೆ ಇವತ್ತು ನೀವು ಮೂರು ಪ್ರಶ್ನೆಗಳನ್ನು ಕೇಳಿದ್ದೇನೆ. ನೀವು ಮಿತ್ರ ಪಕ್ಷವಾಗಿ ಕರ್ನಾಟಕ ಉತ್ತರ ನೀವು ಪಕ್ಷವಾಗಿ ಮೂರು ಪ್ರಶ್ನೆಗಳು ನೀವು ಅಂಬೇಡ್ಕರ್ ಸೋಲಿಸುವವರು, ನೀವು ದೇಶ ನಾಶ ಮಾಡೋರು, ನೀವು ವಾಲ್ಮೀಕಿ ನೀವು ಬೇರೆ ಅಭಿವೃದ್ಧಿ ನೀವು ಅಂತ ಕೇಳ್ತೀರಾ? ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾನವ ಮರ್ಯಾದೆ ಇರೋದಿಲ್ಲ. ಮಾತಾಡ್ತಾರೆ ಪ್ರಿಯಾಂಕಾ ಗಾಂಧಿ ಮಾತಾಡಿದ್ರು ಇವಿಎಂ ನಾವು ಸೋಲ್ತಾ ಇದ್ದೀವಿ ಅಂತ. ಇವಿಎಂ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಅವರ ಅಪ್ಪ ರಾಜೀವ್ ಗಾಂಧಿ ಅವರು 94ರಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಇವಿಎಂ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ರಾಜೀವ್ ಗಾಂಧಿ ಅವರು. ಅವತ್ತಿನಿಂದಾನೇ ಇವಿಎಂ ಬಂದಿದ್ದು. ಇವತ್ತಿನ ದಿವಸ ಇವಿಎಂ ನೇ ಅವ್ರು ಬೈತಾರೆ. ಇವ್ರು ಗೆದ್ದು ಬಿಟ್ರೆ ಇವಿಎಂ ಕರೆಕ್ಟ್, ಇವ್ರು ಸೋತೋಗ್ಬಿಟ್ರೆ ಇವಿಎಂ ಸರಿ ಇಲ್ಲ. ಈಗ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರಲ್ಲ, ಯಾರು ಇವಿಎಂ ತಂದಿದ್ದು ಹೇಳ್ರಿ, ಯಾರು ಇವಿಎಂ ಇಂಟ್ರೊಡ್ಯೂಸ್ ಮಾಡಿದ್ದು ದೇಶದಲ್ಲಿ? ಇವತ್ತಿಗೆ ಅದನ್ನೇ ಬೈತೀರಾ ನೀವು? ಅಂದ್ರೆ ಏನು? ಬ್ಯಾಲೆಟ್ ಬಾಕ್ಸ್ ಮಾಡಿದ್ರೆ ಇಡೀ ಬ್ಯಾಲೆಟ್ ಬಾಕ್ಸ್ ಗಳನ್ನ ಹೊತ್ಕೊಂಡು ಹೋಗ್ಬಿಡೋದು, ಮತ ಚೋರಿ ಮಾಡೋದ್ರಲ್ಲಿ ಇಡೀ ಇನ್ನೆರಡೂವರೆ ವರ್ಷ ಇದೆ ಚೆಕ್ ಮಾಡೋದಕ್ಕೆ ಇಡೀ ತಾಂತ್ರಿಕ ಎಲ್ರಿ ನೀವು ಹೋಗ್ಲೇ ಇಲ್ಲ ಇವರು. ಫಸ್ಟ್ ಆಫ್ ಆಲ್ ಹೋಗ್ಲೇ ಇಲ್ಲ. ಕಾಂಗ್ರೆಸ್ ನಾಯಕರುಗಳು ಯಾರು ಅಂತ ಸಭೆಗೆ ಹೋಗ್ಲೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಭಯ, ಅವ್ರನ್ನೆಲ್ಲ ಓಟ್ ಚೋರಿ ಆಗಲ್ಲ ಇವಿಎಂ ಅನಾಗರಿಕವಾದ ಎರಡೂವರೆ ವರ್ಷ ಸಾಕು. ಮೊನ್ನೆ ಸದನದಲ್ಲಿ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳು ಶುರು ಮಾಡಿದಾಗ ಸದನದಿಂದ ಓಡೋಗಿದ್ಯಾರೋ? ನಾಗೇಂದ್ರ ಅವರೇ, ಮೊನ್ನೆ ಸೆಷನ್ ಇಂದ ಓಡೋಗಿದ್ಯಾರು? ಯಾರು? ಓಟ್ ಚೋರಿ ಬಗ್ಗೆ ಮಾತಾಡಿದ್ದಕ್ಕೆ ನಿಮ್ಮ ರಾಹುಲ್ ಗಾಂಧಿ, ನಿಮ್ ಕಾಂಗ್ರೆಸ್ ಅವರು ಕೂಗಾಡ್ಕೊಂಡು ಓಡೋಗ್ಬಿಟ್ರು. ಯಾಕೆ? ಅವ್ರು ಓಟ್ ಚೋರಿ ಮಾಡೋದು ಸತ್ಯ. ಇವತ್ತಲ್ಲ, ಸೆಷನ್ ಅಲ್ಲಿ ಫೇಸ್ ಮಾಡಕ್ ಇರ್ತಾ ಇದ್ರು, ಕೇಳ್ತಾ ಇದ್ರು, ತಾಳ್ಮೆಯಿಂದ ಕೇಳ್ತಾ ಇದ್ರು. ಕುಮಾರ್, ನಿಮ್ಗೊಬ್ಬರಿಗೆ ಎಲ್ಲ ಹಿಂಗಿನ ಜೋರ ಮಾತಾಡ್ತೀವಿ ನಾವು ಬೇಕಾದ್ರೆ. ರಾಜ್ಯದಲ್ಲಿದ್ದೀರಿ. ಈಗ ನೀವು ಅಲಿಗೇಷನ್ ಮಾಡ್ತಿರೋದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಅಂದ್ರೆ ನ್ಯಾಯಾಲಯದಿಂದ ಒಂದು ನಿರ್ದೇಶನ ಬರಬೇಕು. ನೀವು 2.5 ವರ್ಷ ಹಿಂಗೆ ಲ್ಯಾಗ್ ಮಾಡ್ತೀರಾ. ಸುಪ್ರೀಂ ಕೋರ್ಟ್ ಇದೇ ವಿಚಾರವಾಗಿ ಇವ್ರು ಹೆಚ್ಚಿಮಾರಿ ಹಾಕಿದೆಯಲ್ಲ, ರಾಹುಲ್ ಗಾಂಧಿ ಹೆಚ್ಚಿಮಾರಿ ಹಾಕಿದೆ. ಇವತ್ತು ಡ್ಯುಯಲ್ ಸಿಟಿಸನ್ ಕೋರ್ಟ್ ನಡೀತಾ ಇದೆ. ಇವರು 80ನೇ ಇಸ್ವಿನಲ್ಲಿ ಸಿಟಿಜನ್ಶಿಪ್ ತಗೊಳ್ಳಕ್ಕಿಂತ ಮುಂಚೆ ವೋಟ್ ಹಾಕಿದವರು. ಅದು ವೋಟ್ ಚೋರಿ ಅಲ್ವಾ? ಸಿಟಿಜನ್ಶಿಪ್ ತಗೊಳ್ಳೋದಕ್ಕಿಂತ ಮುಂಚೆ ವೋಟ್ ಹಾಕಿದಂತ ವೋಟ್ ಚೋರಿ ಅಲ್ವಾ? ಸಿಟಿಜನ್ಶಿಪ್ 80ರಲ್ಲಿ ವೋಟ್ ಹಾಕಿದ್ರಲ್ಲ ಹೇಳ್ರಿ. ಇಲ್ಲಿ ಸಿಟಿಜನ್ ಆಗಿಲ್ಲ, ವೋಟ್ ಹಾಕಿಲ್ಲ, ಅದು ವೋಟ್ ಚೋರಿ ಅಲ್ವಾ? ಅಲ್ಲ ರೇ, ಯಾಕೆ ಮಾತಾಡಬಾರ್ದು? ಸೋನಿಯಾ ಗಾಂಧಿ ವೋಟ್ ಹಾಕಿದ್ರಿ, ಸೋನಿಯಾ ಗಾಂಧಿ ವೋಟ್ ಹಾಕಿದ್ರಿ ಕದ್ದು ಮುಚ್ಚೆ. ರಾಜ್ಯದಲ್ಲಿ
ಸೋನಿಯಾ ಗಾಂಧಿ ಓಟ್ ಹಾಕಿರೋದು ಒಪ್ಕೊಂಡ್ರಿ? ಚೀಮಾರಿ ಹಾಕಿದೆಯಲ್ಲ ಕೋರ್ಟು. ಸೋನಿಯಾ ಚೀಮಾರಿ ಹಾಕಿರೋದು ನನ್ನೊಂದು ಪ್ರಶ್ನೆ ಕೇಳಿದ್ರೆ ಚೀಮಾರಿ ಹಾಕಿರೋದು ಸೋನಿಯಾ ಗಾಂಧಿ ಅವರು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಬಂದು ಓಟ್ ಹಾಕಿದ್ರು. ಇಂಡಿಯನ್ ಸಿಟಿಜನ್ ಆಗಕ್ ಮುಂಚೆನೆ ಮತ ಪಟ್ಟಿಯಲ್ಲಿ ಹೆಸರು ಸೇರಿತ್ತು ಸೋನಿಯಾ ಗಾಂಧಿ ಅವ್ರದ್ದು. ಮತಾಚೋರಿ ಅಂದ್ರೆ ಯಾರು ಮತಾಚೋರಿ ಅಂದ್ರೆ? ಹೋಗಿದೀವಲ್ಲ, ಸೋನಿಯಾ ಗಾಂಧಿ ಅವ್ರದ್ದು ಅದಕ್ಕೆ ಹೋಗಿದ್ದೀವಿ, ಹೆಸರು ಸೇರಿತ್ತು, ಹೋಗಿದ್ದೀವಿ. ಸಿಟಿಜನ್ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿತ್ತು ಸೋನಿಯಾ ಗಾಂಧಿ ಅವ್ರದ್ದು. ಉತ್ತರ ಕೊಡ್ಲಿ ತಡ್ರಿ ನೋಡಿ. ಇದನ್ನ ಕೇಳ್ರಿ, ಸನ್ಮಾನ್ಯ ಸೋನಿಯಾ ಗಾಂಧಿ ಅವ್ರದ್ದು ಮತದಾರ ಪಟ್ಟಿಯಲ್ಲಿ ಇಂಡಿಯನ್ ಸಿಟಿಜನ್ ಆಗಕ್ ಮುಂಚೆನೆ ಮತದಾರ ಪಟ್ಟಿಯಲ್ಲಿ ಸೇರಿ ಮತಚೋರಿ ಆಗಿತ್ತು ಯಾರು ಹೇಳ್ರಿ? ಆಯ್ತು, ಅದನ್ನ ಹೇಳ್ರಿ. ದೇವೇಗೌಡರನ್ನ ನೈಸ್ ಕಂಪನಿ ವಿರುದ್ಧ ಕೇಸ್ ಹಾಕೋ ಬದಲು ಉತ್ತರ ಕೊಡಕ್ಕೆ ಕುಮಾರ್ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡಿ ಹೇಳ್ರಿ. ಕಾಂಗ್ರೆಸ್ ಕಾರ್ಯಕರ್ತರು ರಿಟರ್ನ್ ರನ್. ಸೋನಿಯಾ ಗಾಂಧಿ ಕಾಂಗ್ರೆಸ್ ರಿಟರ್ನ್ ರನ್. ಇಂಡಿಯನ್ ಸಿಟಿಜನ್ ಒಂದೆರಡು ಅವಕಾಶ ಕೊಡೋಣ ಇರಿ. ಕಾಂಗ್ರೆಸ್ ಸಿಎಂ ರಿಟರ್ನ್ ರನ್. ಮತದಾರ ಪಟ್ಟಿ ಲೋಕಸಭೆಯಲ್ಲಿ ರಿಟರ್ನ್ ರನ್ ಮಾಡಿದವ್ರು ಯಾರು? ಮನೆ ಓಡೋದವ್ರು ಯಾರು? ಜರ್ಮನಿ ಸೆಷನ್ ನಡೀತಾ ಇರುವಾಗ 5 ದಿವಸ ಜರ್ಮನಿಗೆ ಹೋಗ್ತಾರಲ್ಲ ಮೇಡಮ್. ಒಬ್ಬ ನೌಕರ ಲೀವ್ ಹಾಕಂಗಿಲ್ಲ ಒಂದ್ ದಿವಸ ಸೆಷನ್ ನಡೆಯುವಾಗ. ಒಬ್ಬ ಅಪೋಸಿಷನ್ ಲೀಡರ್ ಆಗಿ LOP ಆಗಿ ಜರ್ಮನಿಗೆ 5 ದಿವಸ ಹೋಗ್ತಾರಲ್ಲ ಲೀವ್ ಹಾಕ್ಬಿಟ್ಟು. ಯಾಕೆ ಯಾತಕ್ಕೆ ಹೋದ್ರು? ಸೆಷನ್ ನಡೆಯುವಾಗ ಇದೇ ಓಟ್ ಚೋರಿ ಮಾಡಕ್ಕೆನಾ? ಓಟ್ ಚೋರಿ ಮಾಡಕ್ಕೆನಾ? ಕಾಂಗ್ರೆಸ್ ಒಂದು ಪ್ರಶ್ನೆ, ಸತ್ಯನ ಸುಳ್ಳು ಒಪ್ಕೋಬೇಕು. ಸೋನಿಯಾ ಗಾಂಧಿ ಅವರು ಇಂಡಿಯನ್ ಸಿಟಿಜನ್ 1982ರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿತ್ತಲ್ಲ, ಹೆಂಗೆ ಅದು ಮತಚೋರಿ ಅಲ್ವಾ? ಅದನ್ನ ಹೇಳ್ಬೇಕು, ಉತ್ತರ ಕೊಡ್ರಿ, ಉತ್ತರ ಕೊಡಿ ಕುಮಾರ್. ನನ್ಗೆ ಅದೇ ಉತ್ತರ ಬೇಕೀಗ, ಸೇರಿದ್ರ ಇಲ್ಲ? ಈಗ 2 ನಿಮಿಷ ಕೊಡಿ, ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಮಾತ್ರ ಉತ್ತರ ಬೇಕು. ಬ್ರೇಕ್ ತಗೋಬೇಕು. ಮೇಡಮ್, ನಾವು ಸಂಸತ್ತಲ್ಲಿ ನಾವು ಎಲ್ಲಾ ವಿರೋಧ ಪಕ್ಷಗಳು ಇದಕ್ಕಾಗಿ ಅವಕಾಶ ಕೊಟ್ಟಾಗ ವೋಟ್ ಚೋರಿ ಬಗ್ಗೆ ಮಾತನಾಡೋದಕ್ಕೆ, ಒಂದೇ ಮಾತರಂ ಬಗ್ಗೆ ಮಾತನಾಡೋದಕ್ಕೆ ಯಾತಕ್ರಿ ನಿಮ್ಗೆ ಅವಸರ? ಮಾಡಕ್ ಹೇಳ್ರಿ ದೇವೇಗೌಡರು. ನೋಡಿ ಕುತೂಹಲ ಡೈವರ್ಟ್ ಮಾಡಬೇಡಿ. ಸುಮ್ಮನಿರ್ತಾರೆ. ಹೇಳಿ ಸರ್. ಮೇಡಮ್, ಈಗ ಏನ್ 2.5 ವರ್ಷ ನೀವು ಇದನ್ನೇ ಮುಂದುವರಿಸ್ತೀರಾ ಕರೆಕ್ಟ್ ಅಥವಾ ನಿಮ್ ಕೆಲಸ ಕಾರ್ಯಗಳು ನೋಡ್ತೀರಾ ಅಂತ ಕೇಳಿದೀನಿ. ಅಯ್ಯೋ 80 ಕೋಟಿ ಜನರಿಗೆ ಆಹಾರ ಕೊಡ್ತಿದೀವಿ ಅಂತ ಪ್ರಚಾರ ಕೊಟ್ಟೆ. 56 ಒಂದ್ ನಿಮಿಷ ಇದೆ. ಇದು ನಿಮ್ಮ ಉತ್ತರ ಸರ್. ಕರ್ನಾಟಕದ ಬಗ್ಗೆ ಹೇಳಿ ಸರ್. ನೀವು ಕರ್ನಾಟಕದ ಬಗ್ಗೆ ಹೇಳಿ. ದೇಶಕ್ಕೆ ಹೋಗ್ತೀರಿ. ಅಲ್ಲಿಗೆ ಬರ್ತಾ ಇದ್ದೀನಿ. ನಾವು ಕೊಟ್ಟಿದ್ದೇವೆ ಉಚಿತ 5 kg ಅಕ್ಕಿ ನಾವು ಉಚಿತ ಕೊಡ್ಬೇಕು ಅಂತ ಹೇಳಿ. ನಿಮ್ದು 5 kg ನಮ್ದು 5 kg. ಅದು ಇವರೆಲ್ಲ ಮಾಡಿದ್ದು ಮನಮೋಹನ್ ಸಿಂಗ್ ಅವರು, ಕಾಂಗ್ರೆಸ್ ಕಾನೂನು. ಇವರು ಅದೇ 56 ಇಂಚ್ ತೆರ್ಕೊಂಡು ನೋಡಿ ಯಾವಾಗ ಮಾಡ್ತಾರೆ ಅವ್ರ ಕೇಸ್ ವೀಕ್ ಆದಾಗ ಅಪಪ್ರಚಾರ ಈಶ್ವರಪ್ಪ ವಾಟ್ಸ್ಆಪ್ ಯೂನಿವರ್ಸಿಟಿ ನೀವು ಬನ್ನಿ. ಪ್ರಸ್ತುತ 2.5 ವರ್ಷದ ಆಡಳಿತ ಕೊಟ್ಟಿದ್ದೀರಾ. ಇನ್ನು 2.5 ವರ್ಷ ಏನು? ನಿಮ್ ಕುರ್ಚಿ ಪ್ರಹಸನ ನೋಡ್ಬೇಕಾ, ಓಡ್ಚರಿ ನೋಡ್ಬೇಕಾ, ಜನರ ಸಮಸ್ಯೆ ನೋಡ್ಬೇಕಾ? 1,30,30,00,000 ಅಥವಾ 40 ಲಕ್ಷ ಜನರು ವೋಟ್ ಚೋರಿಯ
ಸಹಿ ಹಾಕಿದ್ದಾರೆ. ಅದನ್ನ ಸಹಿ ಹಾಕಿದಾರಲ್ಲ, ಅದು ವೋಟ್ ಚೋರಿಯ ವಿರುದ್ಧವಾಗಿ ನಾವೇನ್ ಸಹಿ ಅಭಿಯಾನ ಮಾಡಿದ್ವಿ. ಕರ್ನಾಟಕದಿಂದ 1,30,30,00,000 ಜನರು ಸಹಿ ಹಾಕಿರೋ ದಾಖಲೆ ಪತ್ರವನ್ನು ದೆಹಲಿ ಚುನಾವಣಾ ಆಯೋಗಕ್ಕೆ ತಲುಪಿಸ್ತಾ ಇದ್ದೇವೆ, ತಲುಪಿಸಿದ್ದೇವೆ. ಆಯ್ತಾ? ನಾವು ವಿರೋಧ ಪಕ್ಷವಾಗಿ ಕೇಳದಂತ ಒಂದು ಪ್ರಶ್ನೆಗೂ ಉತ್ತರ ಕೊಡದೆ ಪಲಾಯನ ಮಾಡ್ತಿರೋದು ಯಾಕೆ? ಸಂಸತ್ತಲ್ಲಿ ಉತ್ತರ ಕೊಡಬೇಕಾಗಿರೋರು ಉತ್ತರ ಯಾಕೆ ಕೊಡ್ತಿಲ್ಲ? ಆಯ್ತು, ಸಂಸತ್ತಲ್ಲಿ ಇವ್ರು ಕೊಡೋದು ಬೇಕಾಗಿಲ್ಲ ನಮ್ಗೆ. ಚುನಾವಣಾ ಆಯೋಗ ಪ್ರಶ್ನೆ ಕೇಳಿದ್ದೇವೆ. ಸಾರ್ವಜನಿಕರ ಮನಸ್ಸಿನಲ್ಲಿ ಹುಟ್ಟಾಕಿದ್ದಾರೆ ಇವರು ಸುಳ್ಳು ಇದನ್ನು ಟ್ರಾನ್ಸ್ಪರೆನ್ಸಿಯನ್ನ ಅಂತ ಅನ್ನೋದಾದ್ರೆ ಆಯೋಗ ಸ್ಪಷ್ಟಪಡಿಸ್ಲಿ, ಬಂದು ಬೀದಿಲಿ ಬಂದು ಕೂತ್ಕೊಂಡು ಆಯ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಓಪನ್ ಚಾಲೆಂಜ್ ಮಾಡಿದೀವಿ ಡಿಬೇಟ್ ಮಾಡೋವಾಗ ಸಂಸತ್ತಲ್ಲಿ. ಅಮಿತ್ ಶಾ ಅವರೇ ಬನ್ನಿ, ನೀವೇನು ಮಾಡಿಲ್ಲ ಅನ್ನೋದಾದ್ರೆ ಬನ್ನಿ ಒಂದು ಪತ್ರಿಕಾಗೋಷ್ಠಿ ಮುಂದೆ ಕೂತ್ಕೊಂಡು ಮಾತನಾಡೋಣ ಅಂತ. ಸವಾಲನ್ನು ಸ್ವೀಕಾರ ಮಾಡಿಲ್ಲ ಯಾಕೆ ಈ ಕ್ಷಣದವರೆಗೂ? ಆಸ್ ಪರ್ ಕಾಂಗ್ರೆಸ್, ಕುಮಾರ್ ಅವರು ಬಿಜೆಪಿ ಸ್ಟ್ಯಾಂಡ್ ಒಂದು ಅಲಿಗೇಷನ್ ಬಂದಾಗ ಹೆಂಗಿರ್ಬೇಕು ಬಿಜೆಪಿದು? ನಾವು ಮಾಡಿದೀವಿ ಅಂತ ಬರ್ತಾರ ಅವರು? ಈಗ ಮಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೊಳಕ್ ಯಾರು ಬರ್ಬೇಕಲ್ಲ? ಸಮರ್ಥನೆ ಮಾಡ್ಕೊಳಕ್ ಯಾರು ಬರ್ಬೇಕಲ್ಲ? ಒಂದೇ ಒಂದು 11 ವರ್ಷದಲ್ಲಿ ಒಂದು ನಿಮಿಷ ಇರಿಪ್ಪ, 11 ವರ್ಷದಲ್ಲಿ ಇವತ್ತವರೆಗೂ ಒಬ್ಬ ಪತ್ರಕರ್ತನ ಮುಂದೆ ನಿಂತ್ಕೊಂಡು ಪ್ರಧಾನಿ ಮೋದಿ ಅವರು ಜನರ ಪ್ರಶ್ನೆಗಳನ್ನ ಪತ್ರಕರ್ತರ ಮುಖಾಂತರ ಎದುರಿಸಿದ್ದ. ಇಡಿಯಪ್ಪ, ಪತ್ರಕರ್ತರ ಎದುರುಗಡೆ ಎದುರಿಸಿದ್ದಾರಾ? ಒಂದು ಕೊಡಪ್ಪ ಉದಾಹರಣೆ, ಹೆಸರು ಹೇಳಿ, ಡೇಟ್ ಹೇಳಿ, ಯಾವ ಪತ್ರಕರ್ತರ ಮುಂದೆ ಕೂತಿದ್ರು ಅಂತ ಹೇಳ್ರಿ. ಅವರು ವಿದೇಶದಿಂದ ಬರುವಂತ ಅಫ್ಘಾನಿಸ್ತಾನದವರೊಬ್ಬರಿಗೆ ಮಹಿಳಾ ತಮ್ಮಂತ ಪತ್ರಕರ್ತರನ್ನ ಒಳಗಡೆ ಬಿಡಬಾರ್ದು ಅಂತ ಕಾನೂನು ಮಾಡ್ಕೊಂಬಂದು ಆತ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಅಲ್ಲಿ ವಿದೇಶಾಂಗ ಮಂತ್ರಿ ಮುಂದಾಳತ್ವದಲ್ಲಿ ಇವರು ನಮ್ಮ ದೇಶದ ಬೇಟಿ ಪಡಾವೋ ಬೇಟಿ ಬಚಾವೋ ಮಹಿಳಾ ಪತ್ರಕರ್ತರಿಗೆ ಇಲ್ಲದೆ ಇರೋ ಸ್ವಾತಂತ್ರ್ಯ, ಅವರು ಅದೇ ಇವರು ಅದೇ. ತಾಲಿಬಾನ್ಗಳ ಬಗ್ಗೆ, ಅಫ್ಘಾನಿಸ್ತಾನದ ಬಗ್ಗೆ, ಮತ್ತೆ ವೆಸ್ಟ್ ಬೆಂಗಾಲ್ ಬಗ್ಗೆ, ಇದು ಏನೋ ನಮ್ಮ ಪಶ್ಚಿಮ ಬಂಗಾಳದ ನುಸುಳುಕೋರರ ಬಗ್ಗೆ ಮಾತನಾಡುವಂಥ ಇವರು ಯಾಕಪ್ಪ ನೀವೇ ಅಧಿಕಾರದಲ್ಲಿದ್ದೀರಿ? ಯಾಕಪ್ಪ ಶೇಖ್ ಹಸೀನಾ ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ದೀರಿ, ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಿ, ಪ್ರಧಾನಮಂತ್ರಿಗಳ ಕಚೇರಿ ಇಟ್ಕೊಂಡಿದ್ದೀರಿ? ಉತ್ತರ ಕೊಡ್ರಿ. ಕೇಳಿದ ಪ್ರಶ್ನೆಗೆ ನೀವು ಸುಮ್ಮನಾಗಿ ನಾವು ಉತ್ತರ ಕೊಡ್ತೀರಿ. ನೀವು ಸುಮ್ಮನಾಗಿ ನಾವು ಉತ್ತರ ಬಳಸ್ಕೊಂಡಿದ್ದೀರಿ, ಅದಕ್ಕೆ ನೀವು ಸುಮ್ಮನಾಗಿ ಉತ್ತರ ಕೊಡ್ತೀನಿ. ಹಾಗಾಗಿ ಕ್ಲಾರಿಟಿ. ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅಂದರು. ಇವತ್ತು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಯಾರು? ಒಬ್ಬ ಮಹಿಳೆ. ಒಬ್ಬ ಮಹಿಳೆಯನ್ನು ನಾವು, ಅದು ಹಿಂದುಳಿದ ವರ್ಗಗಳ ನೋಡ್ರಿ, ನೀವು ಮಾತಾಡಂಗಿದ್ರೆ ನಾ ಮಾತಾಡಲ್ಲ ರೇ, ಜೋರ ಮಾತಾಡ್ಲಾ? ಇದಕ್ಕಿನ್ನ ಜೋರ ಮಾತಾಡ್ಲಾ? ನಾನು ಶುರು ಮಾಡ್ಲಾ? ನೀವು ಮಾತಾಡಕ್ಕೆ ಅವಕಾಶ ಶುರು ಮಾಡ್ಲಾ? ರೇ, ಏನ್ರಿ ಮಾತಾಡ್ತೀರಾ ನೀವು? ಇಷ್ಟು ದಿವಸ ಎಲ್ಲಿದ್ರಿ? ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲಿಂದ ಬಂದಿರಿ? ಇಟಾಲಿಯಿಂದ ಬಂದ್ಬಿಟ್ಟಿಲ್ಲಿ ನಾಟಕ ಮಾಡ್ತಾ ಇದಾರೇನ್ರಿ? ನಿಮ್ ಇಟಾಲಿಯಿಂದ ಕರ್ಕೊಂಡ್ ಬಂದಿದ್ದೀರಲ್ಲ ನೀವು. ನಾವು ಮಾಡಿದ್ವಿ, ಇವ್ರು ಇಟಾಲಿಯಿಂದ ಕರ್ಕೊಂಡ್ ಬಂದಿಲ್ಲಿ ನಾಟಕ ಮಾಡ್ತಾ ಇದಾರಲ್ಲ. ಅದೇ ಇದು ನಾಟಕ ಆಗಲ್ಲ ಅವ್ರಿಗೆ? ನಾಟಕ ಆಗಲ್ಲ ಅವ್ರಿಗೆ? ಬೇರೆ ವಿದೇಶಿ ಮಹಿಳೆ ಹಿಂದೆ ಇವರು ಹೋಗಿ ಗುಲಾಮರ ತರ ಕೈ ಹೊಡ್ಕೊಂಡು ನಿಂತ್ಕೊಂತಾರಲ್ಲ, ನಾಚಿಕೆ ಆಗಲ್ಲ ಇವ್ರಿಗೆ? ನಾಚಿಕೆ ಆಗುತ್ತೆ ಇವ್ರಿಗೆ? ಬೇಟಿನ ಹೆಂಗೆ ಇವರು ಅತ್ಯಾಚಾರ ಮಾಡೋದನ್ನ ಹೆಂಗ್ ಸಮರ್ಥಿಸ್ಕೊಂಡ್ರು? ಒಬ್ಬ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರೆ ಹೆಂಗ್ ಸಮರ್ಥಿಸ್ಕೊಂಡ್ರು? ಜಮ್ಮು ಕಾಶ್ಮೀರ ನಡೆದಂತ ಹತ್ಯಾಕಾಂಡವನ್ನು ಹೆಂಗ್ ಸಮರ್ಥಿಸ್ಕೊಂಡ್ರು? ಅದೇ ನಡೆದಂತ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಹೆಂಗ್ ಸಮರ್ಥಿಸ್ಕೊಂಡ್ರು? 1990 ಜನವರಿ 19ನೇ ತಾರೀಕಿಗೆ ನಡೆದಂತಹ ಹತ್ಯಾಕಾಂಡ, ಎಂತಹ ಹತ್ಯಾಕಾಂಡ, ಮ್ಯಾಸಕರ್ ಇನ್ ಕಾಶ್ಮೀರ್, ಅದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಂಡ್ರು? ಮೊನ್ನೆ ಕೂಡ ನಾನು ಅತ್ಯಾಚಾರದ ಬಗ್ಗೆ ಹೆಂಗ್ ಸಮರ್ಥನೆ ಮಾಡ್ಕೊಂಡ್ರು? ಇಲ್ಲಿ ನಡೆದಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ನಡೆದಂತ ಅತ್ಯಾಚಾರದ ಬಗ್ಗೆ ಏನಾದ್ರೂ ಇವರು ಆಕ್ಷನ್ ತಗೊಂಡಿದ್ದಾರಾ? ಇಲ್ಲಿ ನಡೆದಂತ ಅತ್ಯಾಚಾರದ ಬಗ್ಗೆ ಏನಾದ್ರು ಆಕ್ಷನ್ ತಗೊಂಡಿದ್ದಾರಾ? ಮಾತಾಡ್ತಾರಲ್ಲ ಮಹಿಳೆಯರ ಬಗ್ಗೆ ಗೌರವ ಇದೆ ಕಾಂಗ್ರೆಸ್ಗೆ. ಮಹಿಳೆಯರ ಬಗ್ಗೆ ಗೌರವ ಇದ್ದಿದ್ರೆ ನಡ್ಕೊತಾ ಇದ್ರಾ? ರಾಷ್ಟ್ರಪತಿ ಸಂಸತ್ ಏನ್ರಿ ಗೊತ್ತಿದೆ ಇವ್ರಿಗೆ? ಇವ್ರಿಗೆ ಏನ್ ಗೊತ್ತಿದೆ? ಬರೀ ಮಹಿಳೆಯರನ್ನು ತುಚ್ಛವಾಗಿ ಮಾಡೋದು, ಅತ್ಯಾಚಾರ ಮಾಡೋರಿಗೆ ಸಪೋರ್ಟ್ ಮಾಡೋದು, ದೇಶ ದ್ರೋಹಿಗಳಿಗೆ ಸಪೋರ್ಟ್ ಮಾಡೋದು, ಭ್ರಷ್ಟಾಚಾರಿಗಳಿಗೆ ಸಪೋರ್ಟ್ ಮಾಡೋದು, ಎಲ್ಲರೂ ಹೋಗಿದ್ದಾರೆ ಇವರು. ಮಹಿಳಾ ಆಯೋಗದವರು ಇಷ್ಟೊಂದು ಅತ್ಯಾಚಾರ ಆಗಿದೆ, ಒಂದು ವಾರದಲ್ಲಿ 7 ಅತ್ಯಾಚಾರ ಕೊಲೆ ಆಯಿತು. ಎಲ್ರಿ ಹೋದ್ರು ಇವರು? ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ದೇಶದ ಮಹಿಳೆಯರಿಗೆ ಯಾವ ರೀತಿ ಎಂತ ಅಂತಂದಲ್ಲಿ ಗೌರವ ಕೊಟ್ಟಿ ಅಂತ ನಾವು ಕಣ್ಣಾಲ್ ನೋಡ್ಬೋದು. ಇದೇ ದೇಶದ ಪ್ರೆಸಿಡೆಂಟ್ ಆದ ಮುರ್ಮು ಅವ್ರ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಒಂದು ಸಂಬಂಧದಲ್ಲಿ ನೋಡಿದ್ದೀರಿ ನಾವು. ಅದೇ ರೀತಿ ನೀವು ಕೀಳಾಗಿ ಮಾತಾಡಿದ್ರು ವಿತ್ತ ಸಚಿವರಿಗೆ. ಹೌದು, ವಿತ್ತ ಸಚಿವರನ್ನ ಯಾವ ರೀತಿ ಎಂತ ಭಾಷೆಯಲ್ಲಿ ಪದ ಬಳಕೆ ಮಾಡಿದ್ರಂತ. ಅದೇ ರೀತಿ ಬೆಳಗಾವಿ ಸದನದಲ್ಲಿ ಒಂದು ಮಹಿಳೆ ಅವರಿಗೆ ನ್ಯಾಯ ಕೊಡಕ್ ಹೋದಾಗ ಅಂತ ಮಾತಾಡ್ಬೋದು.
ಒಬ್ಬ ಮಹಿಳೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಏನ್ ಬೇಕಾದ್ರೂ ಮಾತಾಡ್ಬೋದಲ್ಲ ನೀವು? ಮಹಿಳೆ ಅಂದ್ರೆ ಕಾಂಗ್ರೆಸ್ನ ಹೀನ ಸಂಸ್ಕೃತಿ ಇದು. ಕಾಂಗ್ರೆಸ್ನ ಹೀನ ಇದು. ಹಿಂದೆ ಹೇಳ್ತಾ ಇದ್ವಿ ಮಚ್ಚುಲ ಅದಕ್ಕೆ ಅತ್ಯಾಚಾರ ಭ್ರಷ್ಟಾಚಾರದ ಸಂಸ್ಕೃತಿ ಕಾಂಗ್ರೆಸ್ದು. ಇವರ ಬಲಾತ್ಕಾರ ಗೊತ್ತು ಬನ್ನಿ. ಅತ್ಯಾಚಾರ ಭ್ರಷ್ಟಾಚಾರ ಕಾಂಗ್ರೆಸ್ದು. ರಾಧಿಕಾ ಮೇಡಮ್ ಅವ್ರ ಹೆಸರು ಮಾತಾಡ್ಬೇಕಾಗುತ್ತೆ ನಾವೀಗ. ನಿಮ್ದೆ ಯೋಗ್ಯತೆ ಇದೆ ನಿಮ್ದು. ರಾಧಿಕಾ ಮಾತಾಡ್ಬೇಕಾಗುತ್ತೆ. ರಾಜ್ಯದ ಬಗ್ಗೆ ಮಹಿಳೆಯರ ಬಗ್ಗೆ ಗೊತ್ತೇನ್ರಿ ನಿಮ್ಗೆ? ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಸಾರ್ವಜನಿಕ ಗೊತ್ತಾ ನಿಮ್ಗೆ? ಮಾತಾಡ್ತಾರೆ. ಆಯ್ತು, ಪ್ರಜ್ವಲ್ ಕೇಳಿ. ಪ್ರಜ್ವಲ್ ರೇವಣ್ಣ ನೀವು ಫ್ಯಾಕ್ಟ್ರಿ ಮಾಡಿಸಿದ್ದು ನಿಮ್ದು ನಿಮ್ದು ಹೋಗಿ ಕ್ಲಾರಿಟಿ ಯಾವಾಗ? 1 ನಿಮಿಷ 30 ಸೆಕೆಂಡ್ಸ್ ಇದೆ. ಬಿಜೆಪಿ ಅಧಿಕಾರಕ್ಕೆ ಕಳ್ಳ ದಾರಿಯಲ್ಲಿ ಬಂದು 5 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿ ಆಯ್ತು. ಅವಾಗಿಲ್ದೇ ಇರೋ ಇಲ್ಲಿ ಇವಾಗ ಇವ್ರಿಗೆ ಯಾಕೆ? ಆಯ್ತು, ನಮ್ಮ ಪಕ್ಷದ ನಾವೇನ್ ಕೇಳಿದ್ವಿ? ದಿನ ಬೆಳಗಾದ್ರೆ ನೀವೇ ವಿಷಯ ಬಿಡ್ತಾ ಇರೋದಪ್ಪ. ನಾವೇನಲ್ಲ ರೀ, ಮಾಧ್ಯಮಗಳಿಗೆ ಚಮತ್ಕಾರ ಅಂತ ಹೇಳಿದವ್ರು ಯಾರು? ಶಾಸಕರು ಗೊತ್ತಿದೆ. ಜನವರಿ 9 ಸೀಟ್ ಅಲ್ಲಾಡ್ತಾ ಇದೆ. ಏನ್ ಮಾತಾಡ್ತೀರಿ? ಶಾಸಕಾಂಗ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನ ಮೂರ್ ಜನ ಬಲಾತ್ಕಾರ ನೋಡಿ ಪ್ರಮುಖ ಕುಮಾರ್ ಅವರೇ, ರಾಷ್ಟ್ರೀಯ ಪಕ್ಷಗಳು ಅಂತ ಅನ್ಸ್ಕೊಂಡ್ರು. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಪ್ರಾದೇಶಿಕ ಪಕ್ಷ ಅಂತ ಕರೆಸ್ಕೊಳ್ಳುವಂಥ JDS ಇರ್ಬೋದು, ಯಾವ್ಯಾವ ಟ್ರಂಪ್ ಕಾರ್ಡ್ಗಳನ್ನು ಬಳಸ್ತಾರೆ ನೋಡಿ. ಜನರ ದಿಕ್ಕನ್ನು, ಜನರ ಯೋಚನೆಯನ್ನು ಬೇರೆ ದಿಕ್ಕಿಗೆ ತೊಗೊಂಡು ಹೋಗುವಂಥ ಡೈವರ್ಟಿಂಗ್ ಪಾಲಿಟಿಕ್ಸ್ ಇದು. ಆಗ್ತಿರುವಂತಹ ಅವ್ಯವಸ್ಥೆಗಳನ್ನು ಜನ ಯಾವಾಗ ಪ್ರಶ್ನೆ ಮಾಡಲ್ಲ, ಬೀದಿಗೆ ಬರೋದಿಲ್ಲ, ಇದು ಹಿಂಗೆ ಬೆಳೀತಾ ಇರುತ್ತೆ. ಅದನ್ನು ತಪ್ಪಿಸ್ಬೇಕಾಗಿರೋದು ನಿಮ್ಮದೇ ಜವಾಬ್ದಾರಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.